Okay, let's start. I'm sharing my screen. Hope it's visible. I'm sharing now. Just share. Shit, okay. Shit, that's joined. Okay, let's start. Yes. So, what we discussed yesterday? And even one more thing. So, don't see much participate in assignments and initiatives still. I'm telling it from the beginning. So, if you don't cooperate, then it will be a failure actually. Our vision and vision of the goal initially discuss ಮಾಡಿದ್ವಿ ಅಲ್ವಾ. So but around 5 to 6 classes has been completed, but still I don't see much responses, active responses from your end. Okay, see, let's see how it goes. It's up to you, because if you don't put up efforts and if you don't complete the given task, and if you simply keep on hearing these classes, then it's waste actually. ಯಾಕೆಂದರೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಒಬ್ಬ ಸ್ಟೂಡೆಂಟಾಗೆ ಒಂದು ಕ್ಲಾಸ್ ಸೇರಿಕೊಂಡು ನಾನು ಅಲ್ಲಿ ಕಲ್ತಿದ್ದೆ. ಸೊ ಇದೇ ಥರ ನಾನು ತಪ್ಪು ಮಾಡಿದ್ದೀನಿ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲರೂ ತಪ್ಪು ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲ್ಲ, ಟೈಮ್ ತಗೊಳುತ್ತೆ, ಅರ್ಥ ಆಗುತ್ತೆ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಎಫರ್ಟ್ ಹಾಕಬೇಕು. ಓಕೆ, ಒಂದು ಸ್ಟೆಪ್ ಏನಾದರೂ ಇನಿಷಿಯೇಟಿವ್ ತಗೊಂಡು ಮಾಡಿದ್ರೇ ಅದು ಏನಾದರೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಇಫ್ ಯು ಸಿಂಪ್ಲಿ ಸಿಟ್ ಆ್ಯಂಡ್ ಸಿ, ಇಟ್ಸ್ ನೋ ಯೂಸ್ ಆ್ಯಕ್ಚುಲಿ. ಸೊ ನನಗೆ ಆಗಬೇಕಾಗಿಲ್ಲ ಅಲ್ವಾ. ಸೊ ಐ ವಿಲ್ ಕಮ್, ಐ ವಿಲ್ ಟೀಚ್ ಆ್ಯಂಡ್ ಐ ವಿಲ್ ಗೋ, ಬಟ್ ಎಂಡ್ ಆಫ್ ದ ಡೇ ಯು ವಿಲ್ ಸಫರ್ ಅಷ್ಟೇ. ದಟ್ಸ್ ವೈ. ಓಕೆ ಓಕೆ, ನೋಡೋಣ ನೆಕ್ಸ್ಟ್. ಸೊ ಎಸ್ಟರ್ಡೇ ಏನೇನು ಡಿಸ್ಕಸ್ ಮಾಡಿದ್ವಿ ನೆನಪಿದೆಯಾ? ಸೊ ಎಸ್ಟರ್ಡೇ ಏನೇನು ಡಿಸ್ಕಸ್ ಮಾಡಿದ್ವಿ? ಲೆವೆಲ್ಸ್ ಆಫ್ ಟೆಸ್ಟಿಂಗಲ್ಲಿ ಒಂದು ಎಕ್ಸ್ಪ್ಲೋರೇಟರಿ. ಸೊ ಎಕ್ಸ್ಪ್ಲೋರೇಟರಿ ಮೀನ್ಸ್ ಟೆಸ್ಟಿಂಗ್ ದ ಅಪ್ಲಿಕೇಶನ್ ವಿತೌಟ್ ಎನಿ ಟೆಸ್ಟ್ ಕೇಸಸ್. ಯಾವುದೇ ಟೆಸ್ಟ್ ಕೇಸ್ ಇರಲ್ಲ, ಸುಮ್ಮನೆ ಜಸ್ಟ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಗಿವ್ ದ ಅಪ್ಲಿಕೇಶನ್ ಟು ಸಮ್ ರ್ಯಾಂಡಮ್ ಪರ್ಸನ್, ವಿ ವಿಲ್ ಆಸ್ಕ್ ಹಿಮ್ ಟು ಟೆಸ್ಟ್ ಅಷ್ಟೇ. ಓಕೆನಾ? ಸೊ ನೀವು ಆಲ್ರೆಡಿ ಟೀಮಲ್ಲಿ ಇದ್ದೀರಾ, ನಿಮ್ಮ ಟೀಮು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ನಿಮ್ಮ ಅಪ್ಲಿಕೇಶನ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದರ್ ಪರ್ಸನ್ ಡೋಂಟ್ ನೋ ಅಬೌಟ್ ಯುವರ್ ಅಪ್ಲಿಕೇಶನ್. So what they will do, they will bring the tester from other team and they will assign this project to test it. They will tell him to do some exploratory. So what he will do, he will just explore. ಸೊ ಆ ಥರ. ಸೊ ಗೊತ್ತಿಲ್ಲದೆ ಇರೋದನ್ನ ಎಕ್ಸ್ಪ್ಲೋರ್ ಮಾಡೋದಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಜನರಿಕ್ಕಾಗಿ. ಸೊ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್. ಓಕೆನಾ? ಮಂಕಿ ಟೆಸ್ಟಿಂಗ್ ಅಂದರೆ ಟೆಸ್ಟಿಂಗ್ ರ್ಯಾಂಡಮ್ಲಿ, ಮಂಕಿ ಆರ್ ಅಡಾಕ್ ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತಾರೆ. ಸೊ ವಿತೌಟ್ ಎನಿ ನಾಲೆಡ್ಜ್, ಅಂದರೆ ಒಂದು ಅದು ಬಿಹೇವಿಯರ್, ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಬೇಕಾಗಿಲ್ಲ ನನಗೆ. ಐ ಡೋಂಟ್ ನೋ ಹೌ ಇಟ್ ಈಸ್, ಬಟ್ ಸ್ಟಿಲ್ ಐ ವಿಲ್ ಡೂ ಸಮ್ ರ್ಯಾಂಡಮ್ ಟೆಸ್ಟಿಂಗ್. ಇದನ್ನು ಯಾವಾಗ ಮಾಡ್ತಾರೆ ಯೂಶಲಿ? ವೆನ್ ದೇ ಡೂ? ಸ್ಮೋಕ್ ಟೆಸ್ಟಿಂಗ್ ಅಂದರೆ ಇನಿಷಿಯಲ್ ಲೆವೆಲ್ ಮಾಡ್ತಾರೆ ಅಲ್ವಾ, ಬಿಲ್ಟ್ ಕೊಟ್ಟಾಗ. ಸೊ ಅದೇ ಥರ ಮಂಕಿ ಟೆಸ್ಟಿಂಗು, ಒನ್ಸ್ ಬಿಲ್ಡ್ ಇಸ್ ಸ್ಟೇಬಲ್. ಬಿಲ್ಡ್ ಸ್ಟೇಬಲ್ ಆಗಿದೆ ಅಂದರೆ ಏನು ಬಗ್ಸೇ ಸಿಗ್ತಾಯಿಲ್ಲ ನಿಮಗೆ. ಎಲ್ಲ ಹುಡ್ಕೋದ್ರಿ, ತುಂಬ ಟೆಸ್ಟ್ ಕೇಸಸ್, ತುಂಬ ಸಿನಾರಿಯೋಸ್ ಎಲ್ಲ ಕವರ್ ಮಾಡಿದ್ರಿ, ಬಟ್ ಸ್ಟಿಲ್ ಯು ಆರ್ ನಾಟ್ ಗೆಟಿಂಗ್ ಎನಿ ಬಗ್ಸ್. ಸೊ ಅಟ್ ದ ಟೈಮ್ ವಾಟ್ ದೇ ಡೂ, ದೇ ವಿಲ್ ಆಸ್ಕ್ ಯು ಟು ಟೆಸ್ಟ್ ಲೈಕ್ ಮಂಕಿ ಟೆಸ್ಟಿಂಗ್. ಸೊ ಆವಾಗ ಆ ಥರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬಗ್ಸ್ ಏನಾದರೂ ಸಿಗ್ಬೋದು ಅಲ್ವಾ. ಸೊ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಕ್ಲಿಕ್ ಮಾಡಿ ಏನೇನೋ ಮಾಡ್ತಾ ಇರ್ತೀನಿ ಸುಮ್ಮನೆ. ಅವಾಗ ಏನೋ ಫೇಲ್ಯೂರ್ ಆಗ್ತು, ಮೀನ್ಸ್ ಅಪ್ಲಿಕೇಶನ್ ಬ್ರೇಕ್ ಆಯಿತು. ಯು ವಿಲ್ ಗೆಟ್ ಸಮ್ 500 ಎರರು, 400 ಎರರು, ಆ ಥರ ಏನಾದರೂ ಬಂದುಬಿಡುತ್ತೆ ಸಡನ್ನಾಗಿ ಅಲ್ವಾ. ಸೊ ದಟ್ಸ್ ವೈ ದೇ ಡೂ ಮಂಕಿ ಟೆಸ್ಟಿಂಗ್ ಎಟ್ ಒನ್ಸ್ ದ ಬಿಲ್ಡ್ ಇಸ್ ಸ್ಟೇಬಲ್ ಟು ಐಡೆಂಟಿಫೈ ಎನಿ ಬಗ್ಸ್ ಆರ್ ದೇರ್. ಓಕೆ, ಆಮೇಲೆ ನಿನ್ನೆ ಇನ್ನೊಂದು ಹೇಳೋದು ಮರ್ತಿದ್ದೆ.
ಸಿಸ್ಟಮ್ ಟೆಸ್ಟಿಂಗ್ ಕವರ್ ಮಾಡಿದ್ದೆ ಅಲ್ವಾ, ಎಂಡ್ ಟು ಎಂಡ್ ಟೆಸ್ಟಿಂಗ್ ಕವರ್ ಮಾಡಿದ್ದೆ. ಸೊ ಕಂಪ್ಯಾಟಿಬಿಲಿಟಿ ಇಟ್ ವಾಸ್ ಪೆಂಡಿಂಗ್. ಸೊ ಏನಕ್ಕೆ ಅಂದರೆ ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಯಾಟಿಬಲ್ ಮೀನ್ಸ್ ನಾರ್ಮಲಾಗಿ ಏನು ಹೇಳ್ತೀರಾ, ಡಿಫ್ರೆಂಟ್ ಮೀಡಿಯಮ್ ಅಂತ ಹೇಳ್ಬೋದು ಕಂಪ್ಯಾಟಿಬಲ್ ಅಂದರೆ. ಸೊ ಇವಾಗ ನಿಮ್ಮದು ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋತಾ ಇರ್ತೀರ ಅಂದ್ಕೊಳ್ಳಿ, ಇಟ್ ಶುಡ್ ಬಿ ಕಂಪ್ಯಾಟಿಬಲ್ ವಿತ್ ಯುವರ್ ಡಿವೈಸ್ ಅಲ್ವಾ. ಇವಾಗ ವಿಂಡೋಸ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಸಪೋರ್ಟ್ ಮಾಡ್ತಾ ಇರುತ್ತೆ, ಅದು ವಿಂಡೋಸಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ, ಮ್ಯಾಕಿಗೆ ಸಪೋರ್ಟ್ ಆಗಲ್ಲ, ಇಲ್ಲ ಮ್ಯಾಕಿಗೆ ಆಗೋದು ವಿಂಡೋಸಿಗೆ ಆಗಲ್ಲ. ಸೊ ಇದು ಕಂಪ್ಯಾಟಿಬಲ್ ಅಂತ ಹೇಳ್ತಾರೆ ಅಲ್ವಾ. ಸೊ ಯಾವುದೋ ಒಂದು ಅಪ್ಲಿಕೇಶನ್ನು ನಿಮ್ಮ ಮೊಬೈಲಿಗೆ ಹೈಯರ್ ಎಂಡಿಗೆ ಸಪೋರ್ಟ್ ಮಾಡುತ್ತೆ, ಬಟ್ ಲೋಯರ್ ಎಂಡ್ ವರ್ಷನ್ನು ಸ್ವಲ್ಪ ದುಡ್ಡು ಕಮ್ಮಿ ಇರೋದಕ್ಕೆ ಸಪೋರ್ಟ್ ಮಾಡಲ್ಲ ಅಲ್ವಾ. ಇಟ್ ಈಸ್ ಕಾಲ್ಡ್ ಎಸ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್. ಹೌ ಇಟ್ ಬಿಹೇವ್ಸ್ ಥ್ರೂ ದ ಮೀಡಿಯಮ್. ಆ ಮೀಡಿಯಮ್ ಸಪೋರ್ಟ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಸೊ ಇದರಲ್ಲಿ ಒಂದು ಕಂಪ್ಯಾಟಿಬಲ್ ಆಗಿ ನಾನು ಒಂದು ಎಕ್ಸಾಂಪಲ್ ನಿಮಗೆ ಸ್ಟಾರ್ಟಿಂಗಿಂದ ಒಂದೇ ಎಕ್ಸಾಂಪಲ್ ತಗೋತಾ ಇದ್ದೀನಿ, ಯಾಕೆಂದರೆ ಅದೆಲ್ಲ ಎಲ್ಲ ಥರ ಗೊತ್ತಾಗಲಿ ಅಂತ. ಸೊ ಪೆನ್ನೇ ತಗೊಳ್ಳಿ. ಪೆನ್ ಅಂದರೆ ವೇರ್ ಇಟ್ ಶುಡ್ ರೈಟ್, ಎಲ್ಲಿ ಬರೀಬೇಕು ಪೆನ್ನು ಅಲ್ವಾ. ಸೊ ನಾನು ಬೇರೆ ಮೀಡಿಯಮ್ ಅಂದರೆ ವಾಲ್ ಮೇಲೆ ಬರೀತೀನಿ, ಪ್ಲಾಸ್ಟಿಕ್ ಮೇಲೆ ಬರೀತೀನಿ. ಸೊ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಆಗ್ತಿದೆ ಇಲ್ಲಿ, ಅಂದರೆ ಚೆಕಿಂಗ್ ದ ಅಪ್ಲಿಕೇಶನ್ ಆನ್ ದ ಅದರ್ ಮೀಡಿಯಮ್ಸ್ ಅಷ್ಟೇ. ಗೊತ್ತಾಯ್ತಾಯಿತು ಕಂಪ್ಯಾಟಿಬಲ್ ಅಂದರೆ. ಚೆಕಿಂಗ್ ದ ಅಪ್ಲಿಕೇಶನ್ ಆನ್ ಅದರ್ ಮೀಡಿಯಮ್ಸ್ ಅಷ್ಟೇ, ಸಿಂಪಲ್. ಸೊ ನನ್ನ ಅಪ್ಲಿಕೇಶನ್ನ ಇವಾಗ ಜನರಿಕ್ಕಾಗಿ ನಾವು ಸಾಫ್ಟ್ವೇರ್ ಟೆಸ್ಟಿಂಗಲ್ಲಿ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಹೇಗೆ ಮಾಡ್ತೀವಿ ಅಂದರೆ, ಇವಾಗ ಫಸ್ಟು ಅಪ್ಲಿಕೇಶನ್ ಯಾವಾಗಲೂ ವಿಂಡೋಸ್ ಅಪ್ಲಿಕೇಶನ್ ಮಾಡಿರ್ತೀವಿ ಅಂದ್ಕೊಳ್ಳೋಣ. ವಿಂಡೋಸ್ ಅಪ್ಲಿಕೇಶನ್ನು ಗೂಗಲ್ ಕ್ರೋಮ್, ಓಕೆನಾ. ಸೊ ಇನ್ನೊಂದಿರುತ್ತೆ ಎರಡು ಥರ, ಇನ್ನೊಂದು ಯಾವುದಿದೆ ಮ್ಯಾಕ್ ಕ್ರೋಮಲ್ಲಿ ಇದು ಫೈರ್ಫಾಕ್ಸ್. ಓಕೆ, ಇಷ್ಟೇ ಇರಲಿ ಸದ್ಯಕ್ಕೆ. ಸೊ ವಿಂಡೋಸ್ ಅಪ್ಲಿಕೇಶನು ಕ್ರೋಮಿಗೆ ಸಪೋರ್ಟ್ ಮಾಡಬೇಕು, ಮ್ಯಾಕಲ್ಲಿ ಅಪ್ಲಿಕೇಶನು ಫೈರ್ಫಾಕ್ಸಿಗೆ ಮಾತ್ರ ಸಪೋರ್ಟ್ ಮಾಡಬೇಕಂತ ಇರುತ್ತೆ, ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ನಮ್ಮದು ಕ್ರೆಡಲಿ ಅಪ್ಲಿಕೇಶನ್ನೇ ತಗೊಳ್ಳೋಣ, ಇಲ್ಲ ಬೇರೆ ಯಾವ್ದಾದ್ರು ವೆಬ್ಸೈಟ್ ತೊಗೊಳ್ಳೋಣ, ಆಯಿತಾ. ಸೊ ವಾಟ್ ಐ ವಿಲ್ ಡೂ, ಇಟ್ ಶುಡ್ ಬಿ ಕಂಪ್ಯಾಟಿಬಲ್ ವಿತ್ ವಿಂಡೋಸ್ ಮತ್ತು ಕ್ರೋಮ್. ನಂದು ಇದು ವಿಂಡೋಸ್ ಲ್ಯಾಪ್ಟಾಪ್, ಓಕೆನಾ. ಸೊ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಕ್ರೋಮಿಗೆ ಸಪೋರ್ಟ್ ಮಾಡಬೇಕು, ಫೈರ್ಫಾಕ್ಸಿಗೆ ಸಪೋರ್ಟ್ ಆಗಲ್ಲ ಆ್ಯಕ್ಚುಲಿ ಅಂತ ನನ್ನ ರಿಕ್ವೈರ್ಮೆಂಟು, ಆಯಿತಾ. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ದ ವೆಬ್ಸೈಟ್ ಆ್ಯಂಡ್ ಐ ವಿಲ್ ಓಪನ್ ಇನ್ ದ ಕ್ರೋಮಲ್ಲಿ ಚೆಕ್ ಮಾಡ್ತೀನಿ. ಮತ್ತು ಇದೇ ಅಪ್ಲಿಕೇಶನ್ನ ಫೈರ್ಫಾಕ್ಸಲ್ಲಿ ಚೆಕ್ ಮಾಡ್ತೀನಿ. ಫೈರ್ಫಾಕ್ಸ್ ಬ್ರೌಸರ್ ಅಲ್ವಾ, ಸೊ ಫೈರ್ಫಾಕ್ಸ್ ಬ್ರೌಸರಲ್ಲಿ ಚೆಕ್ ಮಾಡ್ತೀನಿ, ಅಪ್ಲಿಕೇಶನ್ ವರ್ಕ್ ಆಗ್ತಿದೆ ಚೆಕ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಅದಕ್ಕೆ ಅದೇನು ಟೈಮ್ ತೊಗೊಳುತ್ತೆ ಅಂತಲೇ ಇದು ಮಾಡಿದ್ದೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯೂಶಲಿ ಗೌರ್ಮೆಂಟ್ ವೆಬ್ಸೈಟ್ಸ್ನ ಅಬ್ಸರ್ವ್ ಮಾಡಿದ್ರೆ ಬ್ರೌಸರ್ ಟು ಬ್ರೌಸರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಫೈರ್ಫಾಕ್ಸಲ್ಲಿ ವರ್ಕ್ ಆಗೋಲ್ಲ ಅಷ್ಟು ಅಪ್ಲಿಕೇಶನ್ಸು, ಬಟ್ ಕ್ರೋಮಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇವತ್ತು ಕೇಳಿದ್ದೀರಾ, ಬ್ರೌಸರು ಅದಿಲ್ಲ ಇವಾಗ. ಇಂಟರ್ನೆಟ್ ಎಕ್ಸ್ಪ್ಲೋರರು ಇವಾಗ ಮೈಕ್ರೋಸಾಫ್ಟ್ ಎಡ್ಜ್ ಆಗಿದೆ, ಅದೊಂದೇ ಇರೋದು. ಸೊ ನಾವು 3 ಬ್ರೌಸರ್ ಇದೆ, ಯಾವುದ್ಯಾವುದು ಕ್ರೋಮು, ಫೈರ್ಫಾಕ್ಸು, ಎಡ್ಜು 3 ಬ್ರೌಸರ್ ಇದೆ ಅಲ್ವಾ. ಸೊ ಇವಾಗ ನಾವು ಯಾವುದಾದ್ರು 2 ಬ್ರೌಸರ್ಸ್ ತೊಗೊಂಡು ಚೆಕ್ ಮಾಡೋಣ. ಸೊ ನನ್ನ ಅಪ್ಲಿಕೇಶನ್ನು ಕ್ರೋಮ್ಗೂ ಬೇಕು, ಎಡ್ಜಿಗೂ ಬೇಕು, ಮತ್ತು ಫೈರ್ಫಾಕ್ಸ್ಗೂ ಬೇಕಿದು. ಸೊ ಮೈ ಅಪ್ಲಿಕೇಶನ್ ಶುಡ್ ಬಿ ಕಂಪ್ಯಾಟಿಬಲ್ ವಿತ್ ಆಲ್ ದ ಬ್ರೌಸರ್ಸ್ ಅಂತ ನನ್ನ ರಿಕ್ವೈರ್ಮೆಂಟು. ನಾನೇನು ಮಾಡ್ತೀನಿ, ಫಸ್ಟ್ ಐ ವಿಲ್ ಚೆಕ್ ಇನ್ ಕ್ರೋಮ್. ಸೊ ಕ್ರೆಡಲಿ ಆ್ಯಪ್ ತಗೊಳ್ಳೋಣ ನಮ್ದನ್ನೇ ಫಸ್ಟು. ಸೊ ಇದೇ ಕಂಪ್ಯಾಟಿಬಲ್ ಇದೆಯಾ, ಇದು ವರ್ಕ್ ಆಗ್ತಿದೆ ಅಂತ ನೋಡಬೇಕು. ಇವಾಗ ನೀಟಾಗಿದೆ ಅಲ್ವಾ, ಎಲ್ಲೂ ನಿಮಗೆ ಟೆಕ್ಸ್ಟ್ ಓವರ್ಲ್ಯಾಪ್ ಆಗಲಿ ಸ್ಪೇಸಿಂಗ್ ಇಶ್ಯೂ ಆಗಲಿ ಏನೂ ಕಾಣ್ತಿಲ್ಲ ಇಲ್ಲಿ. ಸೊ ಇದೇ ಥರ ನಾನು ಈ ಬ್ರೌಸರ್ನ ಫೈರ್ಫಾಕ್ಸಲ್ಲಿ ಓಪನ್ ಮಾಡ್ತೀನಿ. ಸೊ ಫೈರ್ಫಾಕ್ಸಲ್ಲಿ ಓಪನ್ ಆಗ್ತಿದೆ ಅಪ್ಲಿಕೇಶನು.
ಮತ್ತು ಟೆಕ್ಸ್ಟ್ ಏನು ಓವರ್ಲ್ಯಾಪ್ ಆಗಿಲ್ಲ, ಎಲ್ಲ ನೀಟಾಗಿದೆ. ದೇರ್ ಇಸ್ ನೋ ಡಿಫ್ರೆನ್ಸ್ ಆಯಿತಾ. ಎರಡೂ ಕಂಪೇರ್ ಮಾಡ್ಬೇಕು ನೀವು ಇಲ್ಲಿ. ಸೊ ಇಲ್ಲಿ ಏನಿದೆ, ಇದು ಕ್ರೋಮಲ್ಲಿ ಎಲ್ಲ ನೀಟಾಗಿದೆ. ಇಲ್ಲಿ ನ್ಯಾವಿಗೇಷನ್ನು ಆಗ್ತಿದೆ, ಏನೂ ಆಗ್ತಿದೆ ಆ ಥರ ನ್ಯಾವಿಗೇಷನ್ ಆಗ್ತಿದೆಯಾ, ಈ ಥರ ಡ್ರ್ಯಾಗ್ ಮಾಡಿದ್ರೆ ಹೋಗ್ತಿದೆ. ಸೊ ಫೈರ್ಫಾಕ್ಸಿಗೆ ಬರ್ತೀರಾ, ಇಲ್ಲೂ ಅಷ್ಟೇ ಡ್ರ್ಯಾಗ್ ಮಾಡ್ತೀರಾ, ವರ್ಕ್ ಆಗ್ತಿದೆ ಈ ಥರ. ಗೊತ್ತಾಯ್ತಾ? ಇಲ್ಲೇನು ಎರರ್ ಸಿಗ್ತಾ ಇಲ್ಲ ನಿಮಗೆ, ಕಂಪ್ಯಾಟಿಬಲ್ ಇದೆ, ಎರಡೂ ಕಡೆ ಕಂಪ್ಯಾಟಿಬಲ್ ಇದೆ ನಮ್ಮ ಅಪ್ಲಿಕೇಶನ್ನು. ಸೊ nowadays the application they are going to build will work both environments actually. Means the coding standards has been improved alva nowadays, so it should be compatible everywhere. ಆ ಥರ ಚೇಂಜಸ್ ಆಗಿದೆ ಟೆಕ್ನಾಲಜಿ ಇವಾಗ. ಸೊ you won't see much bugs, but still government websites definitely there will be some bugs, so you have to search. Okay, ಸೊ ಅದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ, ಹೌ ಟು ಸರ್ಚ್ ಬಗ್ ಇನ್ ಗೌರ್ಮೆಂಟ್ ವೆಬ್ಸೈಟ್ಸ್. ಸೊ ನೀವು ಕರ್ನಾಟಕ ವೆಬ್ಸೈಟ್ಸಿಗೆ ಹೋದರೆ, ಓಕೆನಾ, ಇದು ಕ್ರೋಮ್, ಓಕೆನಾ. ಕ್ರೋಮಲ್ಲಿ ನಾನು ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಇದೇ ಥರ ಫೈರ್ಫಾಕ್ಸ್ಗೆ ಹೋಗ್ತೀನಿ, ಸೇಮ್ ವೆಬ್ಸೈಟ್ ಎಂಟರ್ ಮಾಡ್ತೀನಿ, ಓಪನ್ ಆಯಿತಾ, ಓಪನ್ ಆಗುತ್ತೆ. ಬಟ್ ಏನೋ ಮಿಸ್ಸಿಂಗ್ ಇರುತ್ತೆ, ಅಬ್ಸರ್ವ್ ಮಾಡಿ. ಇವಾಗ ನಾನು ಈ ಸ್ಕ್ರೀನಿಗೆ ನಿಲ್ಲಿಸ್ತೀನಿ, ದೇರ್ ಈಸ್ ಸಮ್ ಡಿಫ್ರೆನ್ಸ್ ಇಯರ್, ಅಬ್ಸರ್ವ್. ಕ್ರೋಮಿಗೆ ಬರ್ತೀನಿ ಫಸ್ಟು. ಸೊ ಕ್ರೋಮಲ್ಲಿ ನೋಡ್ಕೊಳ್ಳಿ. ಇವಾಗ ಕ್ರೋಮಲ್ಲಿ ನೋಡ್ಕೊಂಡಾದ್ಮೇಲೆ ಫೈರ್ಫಾಕ್ಸ್ ಹೋಗೋಣ. ಸೊ ಇದು ಕ್ರೋಮು, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಕ್ರೀನ್ ಹೇಗಿದೆ ಅಂತ, ಏನು ಡಿಫ್ರೆನ್ಸ್ ಕಾಣ್ಬೋದು ಇಲ್ಲಿಗೂ ಮತ್ತು ಫೈರ್ಫಾಕ್ಸ್ಗೂ ನೋಡೋಣ. ಯು ವಾಚ್ ಫಾರ್ ಎ ಮಿನಿಟ್. ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿದ್ರಾ ಯಾವ ಥರ ಇದೆ ಅಂತ. ಸೊ ಇವಾಗ ನಾನು ಫೈರ್ಫಾಕ್ಸಿಗೆ ಹೋಗ್ತೀನಿ. ಫೈರ್ಫಾಕ್ಸಿಗೆ ಬಂದೆ, ಏನೋ ಚೇಂಜ್ ಆಗಿದೆ ಇಲ್ಲಿ. ಯು ಐ ಏನು ಚೇಂಜ್ ಆಗಿದೆ? ಇನ್ನೊಂದ್ಸಲ ನೋಡ್ಬೇಕಾ ಕ್ರೋಮಲ್ಲಿ? ನೋಡಿ ಕ್ರೋಮಲ್ಲಿ ನೋಡಿ ಹೇಗಿದೆ ಅಂತ. ಅದಕ್ಕೆ ಸೊ ನೀವು ಯಾವ ಥರ ಇದು ಟೆಸ್ಟ್ ಮಾಡಬೇಕಂತ ಹೇಳಿದ್ರೆ, ಫಸ್ಟು ಸ್ಕ್ರೀನ್ಶಾಟ್ ತೊಗೊಳೋದು ಗೊತ್ತಾ ನಿಮಗೆ? ಪ್ರಿಂಟ್ ಸ್ಕ್ರೀನು, ಫಂಕ್ಷನ್ ಪ್ರಿಂಟ್ ಸ್ಕ್ರೀನ್ ತೊಗೊಳ್ಳೋದು, ಇಲ್ಲಾಂದರೆ ವಿಂಡೋಸ್ ಶಿಫ್ಟ್ ಎಸ್ ಸ್ನ್ಯಾಪಿಂಗ್ ಟೂಲ್ ಯೂಸ್ ಮಾಡಿ. ಸೊ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ದು ಸ್ಕ್ರೀನ್ಶಾಟ್ ತೊಗೊಂಡೆ, ಓಕೆನಾ. ಇದನ್ನು ನಾನು ಒಂದು ಕಡೆ ಎಲ್ಲಾದರೂ ಇಟ್ಕೊಳ್ಳೋಣ ವರ್ಡಲ್ಲಿ. ಸೊ ಇದು ಕ್ರೋಮ್ ಅಲ್ವಾ ಫಸ್ಟ್ ಒನ್ನು. ನೆಕ್ಸ್ಟು ಫೈರ್ಫಾಕ್ಸ್ದು. ಫೈರ್ಫಾಕ್ಸಿಗೆ ಹೋಗ್ತೀನಿ, ಇಲ್ಲೂ ಸ್ನ್ಯಾಪ್ ಇವಾಗ ನೋಡಿ ಏನು ಡಿಫ್ರೆನ್ಸ್ ಇದೆ ನೋಡೋಣ, ಯಾರು ಹೇಳ್ತೀರ? ಓಕೆ, ಫಸ್ಟ್ ಒನ್ ಕ್ರೋಮ್, ಸೆಕೆಂಡ್ ಒನ್ ಫೈರ್ಫಾಕ್ಸ್. ಇಲ್ಲಿ ಐಕಾನ್ಸ್ ಕಾಣಿಸ್ತಾ ಇದೆ ಅಲ್ಲಿ ಕೆಳಗಡೆ. ಇಂಟರ್ಚೇಂಜ್ ಅಲ್ಲ, ಇಂಟರ್ಚೇಂಜ್ ಅದು ಸ್ಕ್ರಾಲ್ ಆಗ್ತಿದೆ. ಇಲ್ಲಿ ಸ್ಪೇಸಿಂಗ್ ಇದೆಯಾ? ಇಲ್ಲಿ ಸ್ಪೇಸ್ ಇಲ್ಲ. ಐಕಾನ್ಸ್ ಎಲ್ಲ ಫಿಟ್ ಆಗಿದೆ ನೀಟಾಗಿ, ಸೊ ಇಲ್ಲಿ ಸ್ಪೇಸಿಂಗ್ ಇಲ್ಲ. ಸೊ
ಈಗ ನೋಡೋಣ ವೆಬ್ಸೈಟಿಗೆ ಬರೋಣ. ಇಲ್ಲಿ ನೋಡಿ ಇದು ಕ್ರೋಮ್, ಇದು ಆಟೋ ನ್ಯಾವಿಗೇಟ್ ಆಗ್ತಾ ಇರುತ್ತೆ ಈ ಥರ ಲೆಫ್ಟ್ ಟು ರೈಟು. ಸೊ ಇಲ್ಲಿ ಐಕನ್ಸ್ ಎಲ್ಲ ಫಿಟ್ ಆಗಿದೆ, ಬಟ್ ಫೈರ್ಫಾಕ್ಸಿಗೆ ಹೋದರೆ ಐಕನ್ಸು ಫಿಟ್ ಆಗಿಲ್ಲ, ಸ್ಪೇಸ್ ಆ್ಯಡ್ ಆಗಿದೆ ಇಲ್ಲಿ. ಗೊತ್ತಾಯ್ತಾ? ಇದು ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಅಂದರೆ ಚೆಕಿಂಗ್ ದ ಅಪ್ಲಿಕೇಶನ್ ಥ್ರೂ ಅದರ್ ಮೀಡಿಯಮ್ಸ್. ಸೊ ನಾನೇನು ಮಾಡಿದೆ, ಕ್ರೋಮಲ್ಲಿ ಚೆಕ್ ಮಾಡಿದೆ, ವರ್ಕಿಂಗ್ ಫೈನ್. ಸೊ ಅದೇ ವೆಬ್ಸೈಟ್ನ ಫೈರ್ಫಾಕ್ಸಿಗೆ ತರ್ತಾ ಇದ್ದೀನಿ, ಇಲ್ಲೇ ವರ್ಕ್ ಆಗುತ್ತೆ ನೋಡ್ತೀನಿ. ಓಕೆ, ಸೊ ಇನ್ನೊಂದು ಇಶ್ಯೂ ತೋರಿಸ್ಬೇಕು ನಿಮಗೆ. ಇಲ್ಲಿ ಏನಾಯಿತು, ಅದು ಕನ್ನಡ ವೆಬ್ಸೈಟ್ಸ್. ಓಕೆ, ಕನ್ನಡ ವೆಬ್ಸೈಟ್ ಸೆಲೆಕ್ಟ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ಬಂದು ಸೇಮ್ ಹಿಯರ್ ಆಲ್ಸೋ ವಿ ವಿಲ್ ಸೆಲೆಕ್ಟ್ ಕನ್ನಡ ವೆಬ್ಸೈಟ್ಸ್. ಓಕೆ, ಸೊ ಇಲ್ಲಿ ದೇರ್ ಆರ್ 5 ಇದಲ್ವಾ ಆಪ್ಷನ್ಸು. ಸೊ ಇಲ್ಲಿ ಎಷ್ಟಿದೆ, ಇಲ್ಲೂ 5 ಆಪ್ಷನ್ ಇದೆ, ಕರೆಕ್ಟಾ? ಸೊ ವಿ ವಿಲ್ ಕ್ಲಿಕ್ ಆನ್ ಕನ್ನಡ. ಇಲ್ಲಿ ಓಪನ್ ಆಯ್ತಾ ಕನ್ನಡ? ಫೈರ್ಫಾಕ್ಸ್ ಹೋಗೋಣ, ಕನ್ನಡ ಓಪನ್ ಮಾಡೋಣ. ಓಪನ್ ಆಯ್ತಾ ಕನ್ನಡ? ಕನ್ನಡ ಫೈರ್ಫಾಕ್ಸ್. ಸೊ ಇಲ್ಲೂ ಅಷ್ಟೇ. ಸೊ ಈ ಐಕನ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಇದು ಕ್ರೋಮು, ಇದು ಫೈರ್ಫಾಕ್ಸ್. ಸ್ಪೇಸಿಂಗ್ ಇಶ್ಯೂ ಏನೇನೋ ಇದೆ ಸ್ವಲ್ಪ ಐಕನ್ಸು. ಸೊ ಇದು ಈ ಥರ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡೋದು. ಸೊ ಈ ಥರ ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ತುಂಬ ನಿಮ್ಗೆ ಸಿಗುತ್ತೆ. ಅದೇ ಥರ ಇ ಕಾಮರ್ಸ್ ಅಪ್ಲಿಕೇಶನಲ್ಲೂ ಒಂದಷ್ಟು ಬಗ್ ಸಿಗುತ್ತೆ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡಿದಾಗ, ಅದೊಂದು ತೋರಿಸ್ತೀನಿ. ಓಕೆನಾ? ಸೊ ಒಂದು ವೆಬ್ಸೈಟ್ ತೊಗೊಳ್ಳೋಣ ಯಾವುದಾದ್ರೂ. ಇಲ್ಲಿ ನಾನು eBay ತೊಗೊಂಡಿದ್ದೀನಿ. eBayದಲ್ಲಿ ಇಲ್ಲಿ ಕ್ರೋಮಲ್ಲಿ ಟಾಯ್ ಸರ್ಚ್ ಮಾಡಿದ್ದೀನಿ. ಸೇಮ್ ಥಿಂಗ್ ಫೈರ್ಫಾಕ್ಸಲ್ಲಿ ಟಾಯ್ಸ್ ಅಂತ ಸರ್ಚ್ ಮಾಡಿದೆ. ಇಲ್ಲೆಲ್ಲ ಇಂಟರ್ಚೇಂಜ್ ಆಗಿದೆ ಇಮೇಜಸ್ಸು, ಮತ್ತು ನೋಡಿ ಇದೆಲ್ಲ ಇಂಟರ್ಚೇಂಜ್ ಆಗಿದೆ ಅಲ್ವಾ? ಇದು ಕ್ರೋಮ್, ಇದು ಫೈರ್ಫಾಕ್ಸು. ಆಮೇಲೆ ಟೆಕ್ಸ್ಟ್ ಎಲ್ಲ ಡಿಫ್ರೆನ್ಸ್ ಕಾಣಿಸ್ತಿದೆ ಸ್ವಲ್ಪ, ಫಾರ್ಮ್ಯಾಟ್, ಫಾಂಟ್, ಕರೆಕ್ಟಾ? ಸೊ ಇಲ್ಲೊಂಥರ ಬೋಲ್ಡ್ ಇಲ್ಲ, ಬಟ್ ಇಲ್ಲೆಲ್ಲ ಬೋಲ್ಡ್ ಇದೆ ಸ್ವಲ್ಪ. ಸೊ ಇದು ಕಂಪ್ಯಾಟಿಬಲ್ ಇಲ್ಲ ಅಂತ ಹೇಳ್ಬೋದು. ಸೊ ಇದೇ ಥರ ಇನ್ನೊಂದು ಸ್ಮಾಲ್ ಇಶ್ಯೂ ಇದೆ, ಅದನ್ನು ತೋರಿಸ್ತೀನಿ ನಾನು. ಸೊ ಇಲ್ಲಿ ಹೋಮ್ ಪೇಜ್ ಹೋಗ್ಬೇಕನ್ಸುತ್ತೆ. ebay.com. Same thing, I will open it. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದಂದ್ರೆ, ಸೊ ಇಲ್ಲಿ ನ್ಯಾವಿಗೇಷನ್ ಇದೆಯಾ, ಇದು ಡ್ರ್ಯಾಗ್ ಮಾಡೋದಕ್ಕೆ ಈ ಥರ ಕಾಣಿಸ್ತಿದೆಯಾ? ಇದು ಲೈನು ಡ್ರ್ಯಾಗ್ ಮಾಡೋದು ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ ಇದು ಎಲ್ಲಿ ಫೈರ್ಫಾಕ್ಸಲ್ಲಿ, ಕ್ರೋಮಲ್ಲಿ ಹೇಗಿದೆ ಗೊತ್ತಾ? ಸೊ ಕ್ರೋಮಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ, ಇದು ನೀಟಾಗಿ ಕಾಣಿಸ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಓವರ್ಲ್ಯಾಪ್ ಆಗಿದೆ ಅಲ್ವಾ, ಮತ್ತು ಸೈಜ್ ಕೂಡ ಚಿಕ್ಕ ಕಾಣಿಸುತ್ತೆ, ಸ್ವಲ್ಪ ಓವರ್ಲ್ಯಾಪ್ ಆಗಿದೆ ಇಲ್ಲಿ ಸ್ಪೇಸಿಂಗು. ಅಲ್ಲಿ ನೋಡಿ, ಕರೆಕ್ಟಾ? ಈ ಥರ
ಕಂಪ್ಯಾಟಬಿಲಿಟಿ ಇಶ್ಯೂ ಇರುತ್ತೆ ಸ್ವಲ್ಪ. ಹೌ ಟು ಸರ್ಚ್ ಇನ್ ಡೀಪ್. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ನೀವು ಟೆಸ್ಟ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಎಲ್ಲಿ ಕಂಪ್ಯಾಟಿಬಲ್ ಇರಲ್ಲ, ಏನು ಎಲ್ಲಿ ಇಶ್ಯೂ ಸಿಗ್ಬೋದು ಅಂಡ್ ಇಟ್ ಆಲ್ ಕಮ್ಸ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯೆನ್ಸ್ ಮತ್ತು ಪ್ರಾಕ್ಟೀಸಿಂದ ಬರೋದು. ಸೊ ಅದಕ್ಕೆ ನಾನು ಯಾವಾಗಲೂ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ ತೊಗೊಂಡು ಸರ್ಚ್ ಮಾಡ್ತಾಯಿರಿ, ಟೆಸ್ಟಿಂಗ್ ಮಾಡ್ತಾಯಿರಿ, ಬಗ್ಸ್ ಹುಡುಕಕ್ಕೆ ಟ್ರೈ ಮಾಡಿ. ಸೊ ದೆನ್ ಓನ್ಲಿ ಯು ಕ್ಯಾನ್ ಸೇ ಯುವರ್ ಪ್ರೊಫೆಷನಲ್ ಟೆಸ್ಟರ್ ಅಂತ. ನೀವು ಯಾವತ್ತಾದರೂ ಅಮೆಝಾನ್ ವೆಬ್ಸೈಟಲ್ಲಿ ಬಗ್ ಹುಡುಕಿದ್ದೀರಾ? ಅಮೆಝಾನ್ ಅಪ್ಲಿಕೇಶನಲ್ಲೂ ಬಗ್ಸ್ ಇರುತ್ತೆ, ಫೇಮಸ್ ವೆಲ್ ನೋನ್ ಅಪ್ಲಿಕೇಶನ್. ಬಟ್ ಸ್ಟಿಲ್ ಅಲ್ಲೂ ಕೂಡ ಟೆಸ್ಟರ್ಸ್ ಇದ್ದಾರೆ, ಅಲ್ಲೂ ಕೂಡ ಡೆವಲಪರ್ಸ್ ಇದ್ದಾರೆ, ಗೊತ್ತಾ. ಡೈಲಿ ದೇ ವಿಲ್ ಟೆಸ್ಟ್, ಸಮ್ಹೌ ದೇ ವಿಲ್ ಐಡೆಂಟಿಫೈ ದ ಬಗ್ಸ್ ಇದ್ದೇ ಇರುತ್ತೆ, ಎಲ್ಲಾದರೂ ಒಂದು ಇದ್ದೇ ಇರುತ್ತೆ. ಸೊ ಅವರು ಐಡೆಂಟಿಫೈ ಮಾಡ್ತಾರೆ, ಫಿಕ್ಸ್ ಕೊಡ್ತಾರೆ, ಬಟ್ ಅದು ಯಾರಿಗೂ ಗೊತ್ತಾಗಲ್ಲ ಏನು ಬಗ್ ಇತ್ತು ಅಂತ. ನೀವು ಪ್ರೊಫೆಷನಲ್ ಟೆಸ್ಟರ್ ಆಗಿ ಟೆಸ್ಟ್ ಮಾಡಿದ್ರೆ ಬಗ್ಸ್ ಎಲ್ಲಾದರೂ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಸೊ ಇದನ್ನೇ ತಗೊಳ್ಳಿ, eBay ಅಪ್ಲಿಕೇಶನ್ನೇ ತಗೊಳ್ಳಿ. ಬೇಕಂದರೆ ನೀವು ಈ ಅಮೆಝಾನ್ ಬೇಡ ಅಂತ ಹೇಳಿದ್ರೆ ಎನಿ ಆನ್ಲೈನ್ ವೆಬ್ಸೈಟ್ಸು, ಶಾಪಿಂಗು. ಸೊ ಎಲ್ಲೋ ಒಂದು ಕಡೆ ಏನೋ ಮಿಸ್ ಮಾಡಿರ್ತಾರೆ. ಸೊ ಅದು ಬಟ್ ನೀವು ಅದನ್ನು ಟೆಸ್ಟ್ ಮಾಡಿದ್ರೇ ಗೊತ್ತಾಗೋದು. ಸೊ ಈ ಥರ ಏನೋ ಸುಮ್ಮನೆ ಕ್ಲಿಕ್ ಮಾಡ್ತಾರೆ, ನ್ಯಾವಿಗೇಟ್ ಆಗಿ ಎಲ್ಲೋಗ್ತಿದೆ ನೋಡಿ, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ. ಮತ್ತು ನೀವು ಅಮೆಝಾನಲ್ಲೆಲ್ಲ ಬಗ್ಸ್ ಏನಾದರೂ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಕೊಡ್ತಾರೆ, ಗೊತ್ತಾ ಅದು. ಆ್ಯಕ್ಚುಲಿ ದೇರ್ ವಾಸ್ ಎ ಗಾಯ್ ಇನ್ ಸಮ್ ಹೈದ್ರಾಬಾದ್ ಅನಿಸುತ್ತೆ, ಯಾರೋ ಹೈದ್ರಾಬಾದನೊಬ್ಬ ಅಮೆಝಾನಲ್ಲಿ ಬಗ್ ಹುಡುಕಿದ್ದ, ದೇರ್ ಇಸ್ ಎ ಬಗ್ ಅಂತೇಳಿ ರಿಪೋರ್ಟ್ ಮಾಡಿದ್ದ. ಅವ್ನಿಗೆ ಎಷ್ಟು ಲ್ಯಾಕ್ಸ್ ಪೇ ಮಾಡಿದರು ಅಮೆಝಾನ್ ಕಂಪನಿ. ಸೊ ಆ ಥರ ನೀವು ಆಗಬೇಕು. ಓಕೆ, ನಾನು ಮಾಡಿಲ್ಲ, ನಾನು ಹುಡುಕಿಲ್ಲ. ಸೊ ಅಟ್ಲೀಸ್ಟ್ ಟ್ರೈ ಮಾಡೋಣ. ಓಕೆ, ಹಾಗಂತೇಳಿ ನಾನು ಮಾಡಿದ್ದೀನಿ ಅಂತ ಅನ್ಕೋಬೇಡಿ, ನಾನು ಮಾಡಿಲ್ಲ ಅದು ಹುಡ್ಕೋಕ್ಕೆ. ಬಟ್ ಇಫ್ ಯು ಸಿಟ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಬಗ್. ಸ್ಪೆಂಡ್ ಸಮ್ ಟೈಮ್, ಓಕೆನಾ. ಬಟ್ ಅದಕ್ಕೆ ಬಿಸ್ನೆಸ್ ಲಾಜಿಕ್ ಎಲ್ಲ ಗೊತ್ತಿರಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಗೊತ್ತಾಯ್ತಲ್ವಾ. ಸೊ ಸೇಮ್ ಅಪ್ಲಿಕೇಶನ್ನ ಮ್ಯಾಕಲ್ಲಿ ಚೆಕ್ ಮಾಡ್ತೀನಿ. ಮ್ಯಾಕಲ್ಲಿ ಫೈರ್ಫಾಕ್ಸ್ ಮಾತ್ರ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಫೈರ್ಫಾಕ್ಸ್ ಇರಲ್ಲ ಅನಿಸುತ್ತೆ, ಇಲ್ಲಿ ಸಫಾರಿ ಇರುತ್ತೆ, ಸಫಾರಿ ಬ್ರೌಸರ್ ಮ್ಯಾಕಲ್ಲಿ, ಇಲ್ಲ ಕ್ರೋಮ್. ಸೊ ಐ ಶುಡ್ ಚೆಕ್ ಆನ್ ಸಫಾರಿ ಬ್ರೌಸರ್ ಆ್ಯಂಡ್ ಕ್ರೋಮ್ ಬ್ರೌಸರ್. ಓಕೆನಾ. ದಿಸ್ ಈಸ್ ಕಾಲ್ಡ್ ಅಸ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್. ಸೊ ಇದಿಷ್ಟ ಆಯಿತು. ಸೊ ನಾವು ಏನೇನು ಕಂಪ್ಲೀಟ್ ಮಾಡಿದ್ವಿ ನೆನಪು ಮಾಡ್ಕೊಳ್ಳೋಣ ಒಂದ್ಸಲ. ಲೆವೆಲ್ಸ್ ಆಫ್ ಟೆಸ್ಟಿಂಗಲ್ಲಿ ಸ್ಮೋಕ್ ಅಂದರೆ ಬೇಸಿಕ್ ಸಿನಾರಿಯೋ ಚೆಕ್ ಮಾಡೋದು ಅಲ್ವಾ. ಸ್ಯಾನಿಟಿ ಸ್ವಲ್ಪ ಇನ್ ಡೆಪ್ತ್, ಸ್ವಲ್ಪ ಡೆಪ್ತಾಗಿ ಹೋಗೋಣ ಸಿನಾರಿಯೋಸ್. ಟೆಸ್ಟಿಂಗ್ ದ ಸೇಮ್ ರಿಕ್ವೈರ್ಮೆಂಟ್ ವಿಚ್ ವಾಸ್ ಫೇಲ್ಡ್. ರಿಗ್ರೆಷನ್ ಅಂದರೆ ಟೆಸ್ಟಿಂಗ್ ದ ಓಲ್ಡರ್ ಮಾಡ್ಯೂಲ್ಸ್ ಬಿಕಾಸ್ ದ ನ್ಯೂಲಿ ಮಾಡಲ್ ಹ್ಯಾಸ್ ನಾಟ್ ಇಂಪ್ಯಾಕ್ಟೆಡ್ ದ ಚೇಂಜಸ್ ಅಲ್ವಾ. ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ಸು ನೀವು ಯಾವಾಗ ಬೇಕಾದ್ರೂ ಕಲಿಬೋದು, ಅರ್ಥ ಮಾಡ್ಕೋಬೇಕು, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗು ಮೀನ್ಸ್ ಯು ಜಸ್ಟ್ ಎಕ್ಸ್ಪ್ಲೋರ್ ಅಷ್ಟೇ. ವಿತೌಟ್ ಟೆಸ್ಟ್ ಕೇಸಸ್ ಯು ವಿಲ್ ಡೂ ಸಮ್ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್. ಅದೇ ಎಕ್ಸ್ಪ್ಲೋರ್. ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂತ ಹೇಳಲ್ವಾ ನೀವು, ಅದೇ. ಸೊ ಯು ಡೋಂಟ್ ನೋ ದ ವರ್ಲ್ಡ್ ಹೌ ಇಟ್ ಈಸ್ ಅಲ್ವಾ. ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅದನ್ನು. ಸೊ ಅದೇ ಥರ ಇಲ್ಲಿ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ಅಷ್ಟೇ. ಮಂಕಿ ಟೆಸ್ಟಿಂಗ್ ಮೀನ್ಸ್ ರ್ಯಾಂಡಮ್, ಯು ಟೆಸ್ಟ್ ರ್ಯಾಂಡಮ್ಲಿ. ಸೊ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಪೆನ್ನು ಪೇಪರ್ ಮೇಲೆ ಮಾತ್ರ ಬರೀಬೇಕು. ಬಟ್ ನೀವೇನು ಮಾಡ್ತೀರಾ, ಅದೆಲ್ಲೆಲ್ಲೋ ಬರೀತೀರಾ. ಆಮೇಲೆ ನೆಕ್ಸ್ಟು ಅಪ್ವರ್ಡ್ಸ್ ಇಟ್ಕೊಂಡು ಬರೀತೀರಾ. ಸೊ ಅಪ್ವರ್ಡ್ಸ್ ಇಟ್ಕೊಂಡೆಲ್ಲ ಬರೆದಾಗ ಬರೆಯಲ್ಲ ಪೆನ್ನು ಅಲ್ವಾ. ಸೊ ಇಟ್ ಈಸ್ ಕೈಂಡ್ ಆಫ್ ಮಂಕಿ ಟೆಸ್ಟಿಂಗ್. ಸೊ ನಾವು ಇವಾಗ ಇದಿಷ್ಟು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಸೊ ಟೈಪ್ಸ್ ಆಫ್ ಟೆಸ್ಟಿಂಗು ಲೆವೆಲ್ಸ್ ಆಫ್ ಟೆಸ್ಟಿಂಗು, ಇದನ್ನು ಪೆನ್ನಿಗೆ ತಗೊಳ್ಳೋದು ಆಗಲೇ ಪೆನ್ನಿಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ವಿ ವಿಲ್ ಟೇಕ್ ಒನ್ ಜೆನ್ರಿಕ್ ಎಕ್ಸಾಂಪಲ್ ಫಾರ್ ದಿಸ್. ಯಾವುದಾದ್ರು ಹೇಳಿ, ಯಾವ್ದು ತಗೊಳ್ಳೋಣ, ಜನರಲ್ ಆಗಿ ಕ್ಲಿಕ್ ಮಾಡೋಣ.
ತಗೋಬೋದು. ಮೋಟ್ರ್ ಬೈಕ್ ತಗೊಳ್ಳೋಣ. ಬೈಕ್. ಸೊ ಲೆಟ್ಸ್ ಟೇಕ್ ಬೈಕ್. ಓಕೆ, ಬೈಕ್. ಹೌ ಡು ಯು ಟೆಸ್ಟ್ ಎ ಬೈಕ್? ಸೊ ಸಿಂಪಲ್ ಕ್ವಶನ್. ಆ್ಯಕ್ಚುಲಿ ಇದನ್ನೆಲ್ಲ ಇಂಟರ್ವ್ಯೂ ಕೇಳ್ತಾರೆ. ಹೌ ಡು ಯು ಟೆಸ್ಟ್ ಎ ಬೈಕ್ ಅಂತ ಕೇಳ್ತಾರೆ. ಆವಾಗ ನೀವು ಯಾವ ಥರ ಟೆಸ್ಟ್ ಕೇಸಸ್ ಹೇಳ್ಬೇಕಂದ್ರೆ, ಈ 7 ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ದೀವಲ್ಲ, ಈ 7 ಪಾಯಿಂಟ್ಸ್ನು ಒಂದೊಂದು ಪಾಯಿಂಟ್ ತೊಗೊಂಡು ಟೆಸ್ಟಿಂಗ್ ಸಿನಾರಿಯೋಸ್ ಹೇಳಬೇಕು. ಸೊ ಥಿಂಕ್ ಮಾಡಿ. ಸೊ ಸ್ಮೋಕ್ ಟೆಸ್ಟಿಂಗಿಗೆ ಯಾವ ಸಿನಾರಿಯೋ ಬರುತ್ತೆ ಬೈಕಿಗೆ? ಬೈಕ್ ಟೆಸ್ಟಿಂಗ್. ಸೊ ಒಂದು ಸಿನಾರಿಯೋ, ಒನ್ ಫಾರ್ ಸ್ಮೋಕಿಗೆ ಒಂದು ಸಿನಾರಿಯೋ ಹೇಳಿ. ಯು ಶುಡ್ ನಾಟ್ ಟೆಲ್ ಸ್ಮೋಕ್ ಸಿನಾರಿಯೋ. ಸಿಂಪ್ಲಿ ನೀವು ಹೇಳಬೇಕು. ಬೈಕ್ ಅಂದರೆ ಏನು ಫಂಕ್ಷನಾಲಿಟಿ? ಬೈಕ್ ಶುಡ್ ರೈಡ್ ಅಲ್ವಾ, ಬೇಸಿಕ್ಕು. ಸ್ಟಾರ್ಟ್ ಆಗಬೇಕು. ಸ್ಟಾರ್ಟೇ ಆಗಿಲ್ಲ ಅಂದರೆ ಬೈಕು ಕರೆಕ್ಟಾ? ಇಟ್ ಶುಡ್ ಸ್ಟಾರ್ಟ್ ಆನ್ ದ ಫಸ್ಟ್ ಕಿಕ್ ಓನ್ಲಿ. ಸ್ಟಾರ್ಟ್ ಫಾರ್ ಫಸ್ಟ್ ಟೈಮೇ ಸ್ಟಾರ್ಟ್ ಆಗಿಬಿಡ್ಬೇಕು. ಸೆಕೆಂಡ್ ಒನ್ನು ಸ್ಮೋಕ್ ಆದಮೇಲೆ ಸೆಕೆಂಡ್ ಏನು? ಸ್ಮೋಕ್ ಟೆಸ್ಟಿಂಗ್ ಆದಮೇಲೆ ಸ್ಯಾನಿಟಿ. ಸ್ಯಾನಿಟಿ ಅಂದರೆ ಒಂದು ರೈಡ್ ಹೋಗಿ ಬರೋದು, ಕಂಪ್ಲೀಟ್ ದ ರೈಡ್. ಸೊ ಓಕೆ, ಥರ್ಡ್ ಒನ್ ರೀಟೆಸ್ಟ್. ರೀಟೆಸ್ಟ್ ಅಂದರೆ ನೀವೇನೋ ಇಲ್ಲಿ ಸ್ಟಾರ್ಟ್ ಆಗ್ತಿರಲ್ಲ ಅಂತ ರಿಪೋರ್ಟ್ ಮಾಡ್ತೀರಾ ಬಗ್ಗು. ಸೊ ಏನೋ ಮೆಕ್ಯಾನಿಕ್ ಬಂದು ರೆಡಿ ಮಾಡ್ತಾರೆ. ಸೊ ಮತ್ತೆ ಟೆಸ್ಟ್ ಮಾಡ್ತೀರಾ, ಟೆಸ್ಟ್ ಡ್ರೈವ್ ಹೋಗ್ತೀರಾ. ಸೊ ಥರ್ಡ್ ಪಾಯಿಂಟು ರೀಟೆಸ್ಟಿಂಗು. ಫೋರ್ತ್ ಒನ್ನು ರಿಗ್ರೆಷನ್ನು. ಸೊ ಮೆಕ್ಯಾನಿಕ್ ಬಂದು ಏನೋ ರೆಡಿ ಮಾಡಿದ್ದಾನೆ. ಸೊ ನೀವೇನು ಮಾಡ್ತೀರಾ, ಇವಾಗ ಎಂಟೈರ್ ಬೈಕ್ ಮತ್ತೆ ಚೆಕ್ ಮಾಡಬೇಕು. ಸೊ ಒಂದು ಲಾಂಗ್ ರೈಡ್ ಹೋಗಿ ಬರ್ತೀರಾ ಟು ಚೆಕ್ ದಟ್ ಮೈಲೇಜ್ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ಯಾ, ಪಿಕಪ್ ಕರೆಕ್ಟಾಗಿದೆಯಾ, ಪಿಕಪ್ಪು ಚೆಕ್, ಪಿಕಪ್ ಚೆಕ್ ಮಾಡ್ತೀರಾ, ಮೈಲೇಜ್ ಚೆಕ್ ಮಾಡ್ತೀರಾ ಲಾಂಗ್ ರೈಡ್ ಹೋಗ್ಬಿಟ್ಟು. ಸೊ ರಿಗ್ರೆಷನ್ನು ಅಲ್ವಾ. ನೆಕ್ಸ್ಟು ರಿಗ್ರೆಷನ್ ಆದಮೇಲೆ ಏನಿದೆ? ಎಕ್ಸ್ಪ್ಲೋರೇಟರಿ. ಸೊ ನಿಮ್ಮ ಬೈಕ್ ಓಡ್ಸೋಕ್ಕೆ ಬರ್ತಿಲ್ಲ, ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೀ ಆನ್ ಮಾಡಿಬಿಟ್ಟು ಏನೋ ಆಕ್ಸಿಲೇಟ್ರ್ ಕೊಡ್ತಾ ಇರ್ತೀರ, ಬ್ರು ಅಂತಾರೋ ಸೌಂಡ್ ಮಾಡ್ತಾ ಇರ್ತೀರ. ಸೊ ಅದೇನೋ ಏನೋ ವರ್ಕ್ ಆಗ್ತಾ ಇರುತ್ತೆ ಅಷ್ಟೇ, ಎಕ್ಸ್ಪ್ಲೋರೇಟರಿ ಆಗ್ತು ಅಲ್ವಾ. ಯು ವಿಲ್ ಸಿಂಪ್ಲಿ ರೈಸ್ ದ ಆಕ್ಸಿಲೇಟರ್ ಅಷ್ಟೇ. ನೆಕ್ಸ್ಟ್ ಮಂಕಿ ಟೆಸ್ಟಿಂಗ್. ಮಂಕಿ ಟೆಸ್ಟಿಂಗ್ ಏನು ಮಾಡ್ಬೋದು ಬೈಕಿಗೆ? ಥಿಂಕ್ ಮಾಡಿ ನೋಡೋಣ. ಮಂಕಿ ಟೆಸ್ಟಿಂಗ್ ಬೈಕಿಗೆ ಬೈಕ್ಸ್ ನೀವು ನೋಡಿಲ್ವಾ? ವೀಲಿಂಗ್ ಮಾಡೋದೆಲ್ಲ ನೋಡಿಲ್ವಾ? ವೀಲಿಂಗ್ ಮಾಡ್ತಾರೆ ನೋಡಿದ್ರೆ ರೋಡ್ ಸೈಡಲ್ಲಿ ಹುಡುಗರು ಸುಮ್ಮನೆ. ಅದೆಲ್ಲ ಒಂಥರ ಮಂಕಿ ಟೈಪ್ ಆಫ್ ಟೆಸ್ಟಿಂಗ್ ಅಲ್ವಾ? ವೀಲಿಂಗ್ ಮಾಡಿಕೊಂಡು ಟ್ರಿಬಲ್ ರೈಡು ಎಲ್ಲ ಹೋಗೋದು. ಸೊ ಕೈ ಬಿಟ್ಬಿಟ್ಟು ಗಾಡಿ ಓಡಿಸೋದು, ಇದೆಲ್ಲ ನೋಡಿಲ್ವಾ? That is nothing but monkey testing. Wheeling. ಸೊ ಇನ್ನೊಂದೇನೆಂದರೆ ಲಾಸ್ಟ್ ಕಂಪ್ಯಾಟಿಬಿಲಿಟಿ. ಸೊ ಕಂಪ್ಯಾಟಿಬಿಲಿಟಿಗಾದರೂ ಒಂದು ಎಕ್ಸಾಂಪಲ್ ಕೂಡ ಹೇಳ್ತೀರಾ ಅಂದ್ಕೊಂಡಿದ್ದೀನಿ ಇದು. ಸೊ ಬೈಕ್ ಎಲ್ಲಿ ಹೋಗಬೇಕು? ದೆನ್
ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ ಆರ್ ದೇರ್ ಅಲ್ವಾ. ಒಂದು ಮಡ್ ರೋಡ್ಗೆ ಅಂತಲೇ ಡಿಸೈನ್ ಮಾಡಿರ್ತಾರೆ, ಒಂದು ಹಿಲ್ಸ್ಗೆ ಅಂತಲೇ ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ, ಜಸ್ಟ್ ಸಿಂಪಲ್ ನಾರ್ಮಲ್ ರೋಡ್ಸ್ಗೆ ಅಂತ ಡಿಸೈನ್ ಮಾಡಿರ್ತಾರೆ. ಸೊ ನನ್ನ ಬೈಕು ನಾರ್ಮಲ್ ರೋಡಿಗೆ ಡಿಸೈನ್ ಮಾಡಿದ್ದೆ. ನನ್ನ ಬೈಕ್ ತೊಗೊಂಡು ಹೋಗ್ಬಿಟ್ಟು ಹಿಲ್ ಸ್ಟೇಷನಲ್ಲಿ ರೈಡ್ ಮಾಡಿದ್ರೆ ಆಗುತ್ತಾ? ಆಗಲ್ಲ ಅಲ್ವಾ. ರೋಡ್ಸ್ ಮೇಲೆ ಚೆಕ್ ಮಾಡ್ತೀನಿ, ಮಡ್ ಮೇಲೆ ಚೆಕ್ ಮಾಡ್ತೀನಿ, ಹಿಲ್ ಸ್ಟೇಷನ್. ಸೊ ಡಿಫ್ರೆಂಟ್ ಲೊಕೇಶನಲ್ಲಿ ಟ್ರೈ ಮಾಡ್ತೀನಿ. ಸಿಂಪಲ್ ಆಗಿ ಗೊತ್ತಾಯ್ತಾ ಏನೇನಂತ. ಸ್ಮೋಕ್ ಟೆಸ್ಟಿಂಗ್ ಇದೆಲ್ಲ ಕಾನ್ಸೆಪ್ಟ್ಸು. ಸ್ಮೋಕು, ಸ್ಯಾನಿಟಿ, ರಿಗ್ರೆಷನ್ಗೆ ಒಂದು ಎಕ್ಸಾಂಪಲ್ ಆಯಿತು, ಎಕ್ಸ್ಪ್ಲೋರೇಟರಿ ಆಯಿತು, ಮಂಕಿ ಆಯಿತು, ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಆಯಿತು. ಸೊ ಎಲ್ಲ ಟೆಸ್ಟಿಂಗು ಒಂದೊಂದು ಸಿನಾರಿಯೋ ಕೊಟ್ಬಿಟ್ವಿ ನಾವು. ದಿಸ್ ಈಸ್ ಹೌ ಯು ಟೆಸ್ಟ್ ದ ಬೈಕ್ ಆ್ಯಕ್ಚುಲಿ. ಸೊ ಲೈಕ್ ದಟ್ ಇದು ಜೆನ್ರಿಕಾಗಿ ತೊಗೊಂಡೆ. ಸೊ ಅಪ್ಲಿಕೇಶನ್ ವೈಸ್ ಬಂದರೆ ಅದು ಬೇರೆ ಥರ. ನಾವು ಲಾಗಿನ್ ಚೆಕ್ ಮಾಡ್ತೀವಿ, ಎಂಪ್ಲಾಯಿ ಆ್ಯಡ್ ಮಾಡಿದ್ವಿ, ಒಂದು ಪೇರೋಲ್ ಆ್ಯಡ್ ಮಾಡಿದ್ವಿ, ಸ್ಯಾಲ್ರಿ ಪ್ರೊಸೆಸ್ ಆಯಿತು, ನೆಕ್ಸ್ಟು ಆ ಥರ ಕಂಪ್ಲೀಟ್ ಆಯಿತು. ಆ ಥರ ಸಿಂಪಲ್. ಕಂಪ್ಯಾಟಿಬಿಲಿಟಿಗೆ ಬೇರೆ ಬೇರೆ ಬ್ರೌಸರಲ್ಲಿ ಚೆಕ್ ಮಾಡಿದ್ವಿ. ಸೊ ಗೊತ್ತಾಯ್ತಾ ಇಷ್ಟು? ಕ್ಲಿಯರಾ? ಓಕೆ. ಅಗೇನ್ ಐ ವಿಲ್ ಕಮ್ ಟು ಟೆಸ್ಟ್ ಕೇಸಸ್. ಸೊ ನೀವು ಟೆಸ್ಟ್ ಕೇಸಸ್ ಬರೆದಿಲ್ಲ ನಿನ್ನೆ ಯಾರೂ. ಓಕೆ. ಸೊ ಯು ಟುಡೇ ಆಲ್ಸೋ ಯು ಪ್ರಾಕ್ಟೀಸ್. ಸೊ ಸಿಸ್ಟಮ್ ಟೆಸ್ಟ್ ಕೇಸಸ್ಗೆ ನಿಮಗೆ ನಮ್ಮ ಅಪ್ಲಿಕೇಶನ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅಪ್ಲಿಕೇಶನ್ ನಾಲೆಡ್ಜ್ ನಾನು ನಿಮ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಫುಲ್ ಅಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡಿಲ್ಲ ಅಲ್ವಾ. ಸೊ ನಮ್ಮ ಪ್ಲ್ಯಾನ್ ಏನಿದೆ, ಅಪ್ಲಿಕೇಶನ್ ಯಾವಾಗ ತೊಗೊಳ್ಳೋಣ. ಸೊ ಒನ್ಸ್ ವಿ ಆರ್ ಕಂಪ್ಲೀಟೆಡ್ ವಿತ್ ಆಲ್ ದ ಕಾನ್ಸೆಪ್ಟ್ಸ್ ವಿಲ್ ಟೇಕ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಆ್ಯಂಡ್ ವರ್ಕ್ ಅಂತ ಅಲ್ವಾ. ಸೊ ನೆಕ್ಸ್ಟ್ ವೀಕಿಂದ ನಮ್ಮ ಅಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡಿ ವಾಟ್ ಐ ವಿಲ್ ಡೂ, ಐ ವಿಲ್ ಗಿವ್ ದ ರಿಕ್ವೈರ್ಮೆಂಟ್ಸ್ ತೊಗೊಂಡು ಜೀರಾ ಬೋರ್ಡಲ್ಲಿ ಮೂವ್ ಮಾಡಿ ಆ್ಯಕ್ಟಿವಿಟೀಸ್ ಆಗಿ ಮಾಡೋಣ ನೆಕ್ಸ್ಟ್ ವೀಕಲ್ಲಿ. ಓಕೆನಾ? ಸೊ ಅಜೈಲ್ ಪ್ರೊಸೆಸ್ ಫಾಲೋ ಮಾಡಿಕೊಂಡು, ಸೊ ವಾಟ್ ವಿ ವಿಲ್ ಡೂ, ವಿಲ್ ಸ್ಟಾರ್ಟ್ ಆ್ಯಸ್ ಎ ಅಜೈಲ್ ನಮ್ಮ ಅಪ್ಲಿಕೇಶನ್ನ. ಯಾವುದು ನಮ್ಮ ಅಪ್ಲಿಕೇಶನ್ ಕೇಳಿಲಿ. ಸೊ ನಾವೇನು ಮಾಡೋಣ, ಮಂಡೆಯಿಂದ ಅಜೈಲ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ. ಸೊ ಅಜೈಲ್ ಪ್ರೊಸೆಸ್ಸಲ್ಲಿ ಏನಿರುತ್ತೆ, ಫಸ್ಟು ಅಜೈಲ್ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ ಹೇಳಿದ್ನ. ಅಜೈಲಲ್ಲಿ ಫಸ್ಟ್ ಏನಾಗುತ್ತೆ, ಸ್ಪ್ರಿಂಟ್ ಪ್ಲ್ಯಾನಿಂಗ್ ಮಾಡೋಣ. ಓಕೆ. ಫಸ್ಟ್ ಏನದು ಕಿಕ್ ಆಫ್. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನಿಂಗಾ, ಕಿಕ್ ಆಫ್ ಅನ್ಸುತ್ತೆ. ಫಸ್ಟ್ ಕಿಕ್ ಆಫು, ಆಮೇಲೆ ಪ್ಲ್ಯಾನಿಂಗು. ಕಿಕ್ ಆಫ್ ಅಂದರೆ ಒಂದು ಇನಿಷಿಯೇಟ್, ನಾನು ಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ವಾ. ಕರೆಕ್ಟ್. ಸೊ ಕಿಕ್ ಆಫ್ ಮಾಡೋಣ. ವಾಟ್ ವಿ ಕಿಕ್ ಆಫ್, ವಿ ಆರ್ ಟೇಕಿಂಗ್ ಕ್ರೆಡಲಿ ಅಪ್ಲಿಕೇಶನ್, ವಿ ವಿಲ್ ವರ್ಕ್ ಆನ್ ದಿಸ್ ಅಂತ ಹೇಳಿ ಒಂದು ಕಿಕ್ ಆಫ್ ಮೀಟಿಂಗ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಪ್ರಿಂಟ್ ಪ್ಲ್ಯಾನಿಂಗ್ ಮಾಡೋಣ. ಸೊ ಒಂದು ಸ್ಪ್ರಿಂಟ್ ಪ್ಲ್ಯಾನಿಂಗ್ ಇಸ್ ಡನ್. ನೆಕ್ಸ್ಟ್ ಏನು ಮಾಡ್ತೀವಿ, ಪ್ಲ್ಯಾನಿಂಗ್ ಆದಮೇಲೆ we will differentiate the requirements. ಸೊ ಆ್ಯಕ್ಚುಲಿ ಸ್ಪ್ರಿಂಟ್ ಪ್ಲ್ಯಾನಿಂಗಲ್ಲೇ ಆಗ್ತಾ ಇರುತ್ತೆ ಅಲ್ಲ ಇದು. ರಿಕ್ವೈರ್ಮೆಂಟ್ಸ್ ಡಿಫ್ರೆನ್ಷಿಯೇಟು ಸ್ಪ್ರಿಂಟ್ ಪ್ಲ್ಯಾನಿಂಗಲ್ಲೇ ಮಾಡೋಣ. ಆ್ಯಂಡ್ ನೆಕ್ಸ್ಟು ಮೂವ್ ಟು ಬ್ಯಾಕ್ಲಾಗು. ಬೇಡದೇ ಇರೋದೆಲ್ಲ ಬ್ಯಾಕ್ಲಾಗ್ ಮೂವ್ ಮಾಡ್ತೀವಿ, ಬೇಕಾಗಿರೋದೆಲ್ಲ ತಗೋತೀವಿ. ಓಕೆನಾ? ಸೊ ಡೆವಲಪ್ಮೆಂಟು, ಟೆಸ್ಟಿಂಗು, ಡೆಮೋ, ರಿಲೀಸು. ಸೊ ಇದಿಷ್ಟು ಆ್ಯಕ್ಟಿವಿಟಿ ನಾವು ನಮ್ಮ ಅಪ್ಲಿಕೇಶನ್ಗೆ ಮಾಡೋಣ. ಓಕೆನಾ? ಮಂಡೆಯಿಂದ. ಸೊ ನಾನು ರಿಕ್ವೈರ್ಮೆಂಟ್ಸ್ ಕೊಡ್ತೀನಿ. ಸೊ ಐ ವಿಲ್ ಸೇ ಸಮ್ ರಿಕ್ವೈರ್ಮೆಂಟ್ಸ್. ಆ ರಿಕ್ವೈರ್ಮೆಂಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ, ಸ್ಪ್ರಿಂಟಿಗೆ ತೊಗೊಳ್ಳೋಣ. ಈ ಸ್ಪ್ರಿಂಟಿಗೆ ಮಿಕ್ಕಿದ್ದು ಬ್ಯಾಕ್ಲಾಗಲ್ಲಿ ಇಡೋಣ, ನೆಕ್ಸ್ಟ್ ಸ್ಪ್ರಿಂಟಿಗೆ ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಓಕೆ? ಆ ಥರ ಪ್ರಾಕ್ಟೀಸ್ ಮಾಡೋಣ. ಓಕೆ? ಸೊ ಇದು ಅಪ್ಲಿಕೇಶನ್ ಬಗ್ಗೆ. ಸೊ ನನಗೆ ನೀವು ಇವತ್ತು ಅಸೈನ್ಮೆಂಟ್ ಏನು ಮಾಡಿ ಅಂದರೆ, ನಾನು ಜಿಮೇಲ್ ಎಕ್ಸ್ಪ್ಲೇನ್ ಮಾಡಿಕೊಟ್ಬಿಡ್ತೀನಿ ನಿಮಗೆ, ಯಾಕಂದರೆ ಸ್ವಲ್ಪ ನಿಮ್ಗೆ ಐಡಿಯಾ ಬರುತ್ತೆ ಜಿಮೇಲ್.
ಇಲ್ಲ ಯಾವ ಅಪ್ಲಿಕೇಶನ್ ಬೇಕು ನಿಮ್ಗೆ ಹೇಳಿ, ಯಾವ್ದು ಯೂಶಲಿ ವಾಟ್ ಯು ಯೂಸ್ ಮೋಸ್ಟ್, ವಿಚ್ ಅಪ್ಲಿಕೇಶನ್ ಯು ಯೂಸ್ ಮೋಸ್ಟ್? ಸರ್ ಜಿಮೇಲ್ ಮಾಡ್ತೀವಿ. ಜಿಮೇಲೇ ಮಾಡೋಣ. ಓಕೆ, ಜಿಮೇಲ್ಗೆ ಇಂಟಿಗ್ರೇಷನ್ ಬೇಕಾ, ಸಿಸ್ಟಮ್ ಟೆಸ್ಟ್ ಕೇಸಸ್ ಬೇಕಾ? ಸರ್ ಇಂಟಿಗ್ರೇಷನಾ? ಓಕೆ, ಸರ್ ಇನ್ನೊಂದ್ಸಲ ಹೇಳ್ಕೊಂಡು ಸರ್ ಇಂಟಿಗ್ರೇಷನ್ ಟೆಸ್ಟ್. ಜಿಮೇಲ್ಗೆ ಇಂಟಿಗ್ರೇಷನ್ ಹೇಳ್ಕೊಡ್ತೀನಿ. ಜಿಮೇಲ್ ಇಂಟಿಗ್ರೇಷನ್ ಓಕೆನಾ? ಹಾಂ ಸರ್. ಜಿಮೇಲ್ ಇಂಟಿಗ್ರೇಷನ್ ಅಂದ್ರೇನು? ಸೊ ಒಂದು ಸಿನಾರಿಯೋ ಏನಿದ್ರೆ ಮಾಡ್ಯೂಲ್ ಟು ಮಾಡ್ಯೂಲ್ ಫ್ಲೋ ಆಗಬೇಕಲ್ವಾ? ಸೊ ಇಲ್ಲಿ ಎಷ್ಟು ಮಾಡ್ಯೂಲ್ಸ್ ಇದೆ? ಮೇನ್ಲಿ ಒಂದು 4 ಅಂತ ಅಂದ್ಕೊಳ್ಳೋಣ. ಇನ್ಬಾಕ್ಸು, ಸೆಂಟು, ಡ್ರಾಫ್ಟು. ಸೊ ಅದೆಷ್ಟು ಇಟ್ಕೊಳ್ಳೋಣ, ಇಂಪಾರ್ಟೆಂಟು, ಈ ಥರ ಎಲ್ಲ ಇದೆ. ಸೊ ಹೇಳ್ತೀನಿ ಇದು. ಸೊ ಇವಾಗ ನಾನು ಒಂದು ಮೇಲ್ ಕಂಪೋಸ್ ಮಾಡ್ತೀನಿ. ಅಕ್ಷಯ್ ಬರುತ್ತಾ? ಅಕ್ಷಯ್ಗೆ ಬರ್ತಿದೆ. ಯಾವುದು ಅಕ್ಷಯ್ಗೆ ಬಂತು. ಹಾಯ್ ಅಕ್ಷಯ್ ಅಂತ ಕ್ಲಾಸ್ ಸಬ್ಜೆಕ್ಟ್. ಸೊ ಹಾಯ್ ಅಂತ ಟೈಪ್ ಮಾಡಿದೆ, ಮೇಲ್ ಸೆಂಡ್ ಮಾಡಿದೆ. ಸೊ ಇದೆಲ್ಲೋಗುತ್ತೆ? ಇನ್ಬಾಕ್ಸ್ ಕಳಿಸಿದ್ದು ಮೇಲ್ ಕಳಿಸಿದ್ದು ಎಲ್ಲೋಗುತ್ತೆ? ಸೆಂಟ್ ಐಟಮ್ಸ್ಗೆ ಹೋಗುತ್ತಲ್ವಾ? ಸರ್ ಸೆಂಟ್ ಐಟಮ್ಸ್. ಇಲ್ಲಿ ಬಂದಿದೆಯಾ? ಸೊ ಕಂಪ್ಲೀಟ್, ಸಿಂಪಲ್. ಕಂಪೋಸ್ ಮ್ಯಾಸ್ ವೆರಿಫೈ ಮೇಲ್ sent is available in sent items. ಕಷ್ಟನಾ? ಇದು ಸಿನಾರಿಯೋ ಸಿಂಪಲ್ ಅಲ್ವಾ? ಡೇಟಾ ಫ್ಲೋ ಆಯಿತು ಒಂದು ಮಾಡಲಿಂದ ಒಂದು ಮಾಡಲಿಗೆ. ಇದು ಕಂಪೋಸ್ ಮಾಡಿದ್ರೆ ಸೆಂಟ್ ಐಟಮ್ಸ್ಗೆ ಹೋಗುತ್ತೋ. ಇದಕ್ಕೆ ಸ್ಟೆಪ್ಸ್ ನೀವೇ ಬರ್ಕೋತೀರಲ್ವಾ? ಸ್ಟೆಪ್ಸ್ ಬರೀಬೇಕಾ? ಒಂದು ಎಕ್ಸಾಂಪಲ್ ಕೊಡಲಾ? ಹಾಂ ಸರ್, ಒಂದು ಎಕ್ಸಾಂಪಲ್. ಓಕೆ, ಲಾಗಿನ್ ಟು ಜಿಮೇಲ್. ಸುಮ್ಮನೆ ಸಿಂಪಲಾಗಿ ಬರೀತೀನಿ, ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಆಯಿತಾ ನೀವು? ಲಾಗಿನ್ ಟು ಜಿಮೇಲ್, ಕಂಪೋಸ್ ಮೇಲ್, and send. Navigate to sent items and verify. Mail sent should be available in sent items. ಸಿಂಪಲ್ ಅಲ್ವಾ? ಗೊತ್ತಾಯ್ತಾಯಿತು? ಇದನ್ನು ಎಕ್ಸ್ಪ್ಲೇನ್ ಮಾಡಿ ಬರ್ಕೋತೀರಲ್ವಾ? ಇಲ್ಲೇನೇ ರಿಲೇಟೆಡ್ ನೆಕ್ಸ್ಟ್ ಆ್ಯಡ್ ಮಾಡೋಣ ಬಿಡಿ. ಲಾಗಿನ್ ಟು ಜಿಮೇಲ್ should be logged in. On compose mail and enter the details. ಡೀಟೇಲ್ಸ್ ಎಂಟರ್ ಮಾಡೋದಂದರೆ ಮೇಲ್ ಐ ಡಿ ಹಾಕೋದು ಅಷ್ಟೇ. ಓಕೆನಾ? ಇದೇನು ಬರುತ್ತೆ? ಕಂಪೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪಾಪಪ್ ಬರುತ್ತಲ್ವ, ನ್ಯೂ ಮೆಸೇಜ್ ಪಾಪಪ್. ಹೆಚ್ಚಿನ ಪಾಪಪ್ ಅಂತಾರೆ. ಏನಾದರೂ ಒಂದು ಅಪಿಯರ್ ಆದರೆ ಸ್ಕ್ರೀನ್ ಮೇಲೆ ಪಾಪಪ್ ಅಂತ ಹೇಳ್ತಾರೆ. ಅದನ್ನು ಪಾಪಪ್ ಶುಡ್ ಅಪಿಯರ್ and details are entered. Click on send.
ಸೆಂಡ್ ಸಕ್ಸಸ್ಫುಲ್. ಓಕೆ, ನಂಗೆ ಇದು ಗೊತ್ತಾಯ್ತಾ? ಸಿಂಪಲ್ ಅಲ್ವಾ ಇದು? ಸೊ ಲೈಕ್ ದಿಸ್ ನೀವೇನು ಮಾಡಬೇಕಂದ್ರೆ, ಸೊ ಕಂಪೋಸ್ ಮಾಡಿ ಒಂದು ಅಟ್ಯಾಚ್ಮೆಂಟ್ ಆ್ಯಡ್ ಮಾಡಿ. ಓಕೆ, ಸೊ ಅಟ್ಯಾಚ್ಮೆಂಟ್ ಆ್ಯಡ್ ಮಾಡಿ ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲೇನೋ ಅಟ್ಯಾಚ್ಮೆಂಟ್ ಬಂದಿದೆ. ಅಲ್ಲಿ ನನಗೆ ನಾನು ಯಾವುದೋ ಕಳಿಸ್ಕೊಂಡಿದ್ದೆ ಅಂದ್ಕೊಳ್ಳೋಣ. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಬಂದಿದೆಯಾ ವೆರಿಫೈ ಮಾಡಿ. ಕರೆಕ್ಟ್ ಅಲ್ವಾ? ಅಟ್ಯಾಚ್ಮೆಂಟ್ ಬಂದಿದೆ ಇಲ್ಲಿ. ನೆಕ್ಸ್ಟ್ 2 ಸಿನಾರಿಯೋ ಆಯಿತು. ಸಿನಾರಿಯೋ ಮೆನ್ಷನ್ ಮಾಡ್ಕೊಂಡು ಹೋಗ್ತೀನಿ. ವೆರಿಫೈ ಅಟ್ಯಾಚ್ಮೆಂಟ್. ಸೆಂಟ್. ಓಕೆನಾ? ಸೊ ನೆಕ್ಸ್ಟ್, ಸೊ ನಾನೇನು ಮಾಡ್ತೀನಿ, ಯಾವುದೋ ಒಂದು ಮೇಲ್ ಬಂತು, ಸ್ಟಾರ್ ಮಾಡ್ತೀನಿ. ಸ್ಟಾರ್ ಮಾಡಿದ್ದು ಎಲ್ಲಿ ಬರುತ್ತೆ? ಸ್ಟಾರ್ ಸೆಲೆಕ್ಟ್ ಮಾಡಿ ಬಂದಿದೆ ಇಲ್ಲಿ. ಗೊತ್ತಾಗ್ತಿದೆಯಾ? ಹಾಂ ಸರ್. ಸೊ ಸ್ಟಾರ್ ಮಾಡಿದೆ, ಸ್ಟಾರ್ ಬಂತು. ಇದೊಂದು ಸಿನಾರಿಯೋ ಆಯಿತಾ? ವೆರಿಫೈ ಸ್ಟಾರ್. ಇದೊಂದಾಯಿತು. ಸೊ ಇದೇ ಥರ ಇನ್ನೂ ಡ್ರಾಫ್ಟ್ಗೆ ಹೋಗುತ್ತೆ. ಯಾವಾಗ ಡ್ರಾಫ್ಟ್ಗೆ ಹೋಗುತ್ತೆ? ಸೊ ಇಮೇಲ್ ಐ ಡಿ ಹಾಕಿದ್ದೀನಿ, ನಾನೇನು ಎಂಟರ್ ಮಾಡಲಿಲ್ಲ. ಖಾಲಿ ಬಿಟ್ಬಿಟ್ಟು ಸಬ್ಜೆಕ್ಟಲ್ಲೇನೋ ಹಾಕ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ತಾಯಿದ್ದೆ. ಸೊ ನಾನೇನು ಮಾಡಿದೆ, ಕ್ಲೋಸ್ ಮಾಡಿಬಿಡ್ತೀನಿ. ಡ್ರಾಫ್ಟ್ ಬಂತಾ? ಅಪ್ಡೇಟ್ ಆಯ್ತು ಅಕೌಂಟ್ ಇಲ್ಲಿ? ಹಾಂ ಸರ್. ಅದೊಂದು ಸಿನಾರಿಯೋ. ಡ್ರಾಫ್ಟ್ ಸೆಕ್ಷನ್. ಸೊ ಡ್ರಾಫ್ಟ್ಗೆ ಹೋಗ್ತೀರಾ, ನೋಡ್ತೀರಾ, ಇಲ್ಲಿ ನನ್ನ ಮೇಲ್ ಬಂದಿದೆ ಅಲ್ವಾ? ಸೊ ಸ್ನೂಸ್ಡ್ ಹೇಗೆ ಅಂದರೆ, ಯಾವುದಾದ್ರೂ ಒಂದು ಮೇಲ್ನ ಯಾವ ಥರ ಮಾಡ್ತಾರೆ ಸ್ನೂಸ್. ಇಲ್ಲಿ ನೋಡಿ, ಒಂದು ರೈಟ್ ಕ್ಲಿಕ್ ಮಾಡಿ ಸ್ನೂಸ್ ಮಾಡಿ ಇದನ್ನು. ಸೊ ನಾನು ಏನು ಟೈಮಿಂಗ್ಸ್ ಇಲ್ಲಿ ಬಂದಿದೆ ಅದು ಸ್ನೂಸಲ್ಲಿ ಅಲ್ವಾ? ಗೊತ್ತಾಯ್ತಾ ಸ್ನೂಸ್ ಎಲ್ಲಿತ್ತು ಅಂತ? ರೈಟ್ ಕ್ಲಿಕ್ ಆನ್ ದ ಮೇಲ್ ಅಷ್ಟೇ. ಸ್ನೂಸಿಗೆ ಬಂತು. ಸೊ ಇನ್ನೂ ಏನಿದೆ? ಸ್ಟಾರ್ಟ್ ಆಯಿತು, ಸೆಂಟ್ ಆಯಿತು, ಡ್ರಾಫ್ಟ್ ಆಯಿತು, ಇಂಪಾರ್ಟೆಂಟು ಶೆಡ್ಯೂಲ್ಡ್. ಯಾವುದಾದ್ರೂ ಮೇಲ್ ಶೆಡ್ಯೂಲ್ ಮಾಡ್ಬೋದಲ್ವಾ? ಸೊ ಇಲ್ಲಿ ಆಪ್ಷನ್ ಇದೆ ಶೆಡ್ಯೂಲ್. ಕಂಪೋಸ್ ಮಾಡಬೇಕಾದ್ರೆ ಶೆಡ್ಯೂಲ್ ಅಂತ ಸ್ಕೆಡ್ಯೂಲ್ ಕೊಡ್ತೀನಿ. ಮೇಲ್ ಐ ಡಿ ತಗೊಳ್ಳೋಣ. ಚೆಕ್ ಸ್ಕೆಡ್ಯೂಲ್ ಏನು ಮಾಡ್ತಾ ಇದ್ದೀನಿ? ಟುಮಾರೋ ಮಾರ್ನಿಂಗ್, ಇಲ್ಲ ಯು ಕ್ಯಾನ್ ಚೂಸ್ ದ ಟೈಮ್ ಆ್ಯಕ್ಚುಲಿ. ಓಕೆ, ಸೊ ದಿಸ್ ಆಫ್ಟರ್ನೂನ್ ಕೊಡ್ತೀನಿ. ಸೊ ಸ್ಕೆಡ್ಯೂಲಲ್ಲಿ ನನ್ನ ಮೇಲ್ ಬಂದಿದೆ ಅಲ್ಲ? ಹಾಂ ಸರ್. ವೆರಿಫೈ ಸ್ನೂಸ್, ವೆರಿಫೈ ಸ್ಕೆಡ್ಯೂಲ್ಡ್. ಇಷ್ಟೇ ಇಂಟಿಗ್ರೇಷನ್ನು. ಇಷ್ಟು ಮಾಡಿದ್ರೆ ಮುಗೀತು ನೀವು. ಆ್ಯಂಡ್ ಆಲ್ಸೋ ಇನ್ನೇನೇನು ಚೆಕ್ ಮಾಡ್ಬೇಕಂದ್ರೆ, ಮೇಲು ನಾನು ಸೆಂಟ್ ಮಾಡಿದ್ದು ಫಸ್ಟ್ ಟೈಮಲ್ಲಿ ಸೆಂಟ್ ಮಾಡಿದ್ದೆ ಗೊತ್ತಾ? ನಾವು ಇಲ್ಲಿ ಜಸ್ಟ್ ಸೆಂಟ್ ಐಟಮ್ಸಲ್ಲಿ ಚೆಕ್ ಮಾಡಿದ್ರಿ, ಬಟ್ ಯಾವ ಇಮೇಲ್ ಐ ಡಿ ಕಳಿಸಿದ್ರೆ ಆ ಇಮೇಲ್ ಐ ಡಿಗೆ ಲಾಗಿನ್ ಆಗಿ ಮೇಲ್ ಬಂದಿದೆ ಚೆಕ್ ಮಾಡಬೇಕಲ್ವಾ? ಅಂದರೆ ನನಗೊಂದು ಮೇಲ್ ಕಳಿಸ್ಕೊತೀನಿ ಇವಾಗ ಇಲ್ಲಿಂದ. ಸೊ ಇದನ್ನು ಸೆಂಡ್ ಮಾಡ್ಕೋತೀನಿ ಅಂತ. ಸೊ ಇವಾಗ ನಾನು ಇದನ್ನು ಮೇಲ್ ಕಳಿಸ್ದೆ,
ಸೊ ಇದು ನಾನು ನನ್ನ ಇಮೇಲ್ ಐ ಡಿ ಕಳಿಸಿದ್ದೀನಿ ಅಲ್ವಾ, ನನ್ನ ಇಮೇಲ್ ಐ ಡಿಗೆ ಲಾಗಿನ್ ಆಗಿ ನೋಡ್ಬೇಕು ನಾನು. ವಾಟ್ ಐ ವಿಲ್ ಡೂ, ಐ ವಿಲ್ ಗೋ ಟು ಲಾಗಿನ್ ಆಗಿಲ್ವಾ, ಐ ವಿಲ್ ಇಮೇಲ್ ಐ ಡಿ. ಒಂದು ಯೂಸರಿಂದ ಒಂದು ಯೂಸರ್ ಕಳಿಸಿದ್ದೀನಿ. ಸೊ ಯೂಸರ್ 2 ಹೋಗಿ ಲಾಗಿನ್ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಬಂದಿದೆಯಾ ಮೇಲ್, ನನಗೆ ನಾನು ಕಳಿಸಿದ್ದು ಬಂದಿದೆ ಅಷ್ಟೇ. ಒಂದು ಯೂಸರ್ ಟು ಅನದರ್ ಯೂಸರ್. ವೆರಿಫೈ ಮೇಲ್ ರಿಸೀವ್ಡ್ ಟು ದ ಯೂಸರ್ ಅಂದರೆ ಇದು ಒಂದು ಯೂಸರಿಂದ ಕಳಿಸಿ ಇನ್ನೊಂದು ಯೂಸರ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಬಂದಿದೆಯಾ ಅಂತ ಮೇಲು, ಅಷ್ಟೇ, ಸಿಂಪಲ್. ಓಕೆ, ಇಂಟಿಗ್ರೇಷನ್ ಕವರ್ ಆಯಿತಾ? ಅರ್ಥ ಆಯ್ತಲ್ವ ಇಂಟಿಗ್ರೇಷನ್ನು? ಇದಿಷ್ಟು ನೀವು ಇವತ್ತು ಅಸೈನ್ಮೆಂಟು ನಿನ್ನೆ ಮಾಡಿಲ್ಲ ಎಷ್ಟೋ ಜನ. ಸೊ ಪ್ಲೀಸ್ ಟೇಕ್ ಇಟ್ ಟುಡೇ. ಓಕೆನಾ, ತಗೋತೀರಾ? ಓಕೆ ಸರ್. ಓಕೆ, ಗುಡ್. ನೆಕ್ಸ್ಟು ಸಿಸ್ಟಮ್ ಟೆಸ್ಟ್ ಕೇಸು ಜಿಮೇಲ್ಗೆ ಮಾಡಿ. ಇಲ್ಲಿ ಸೆಪ್ರೇಟಾಗಿ ಬರೆದಿದ್ದೀವಿ ಅಲ್ವಾ, ಇದನ್ನು ಒಂದು ಮರ್ಜ್ ಮಾಡಿ ಬರೀ ಅಷ್ಟೇ. ವೆರಿಫೈ ಮೇಲ್ ಈಸ್ ಸೆಂಡ್ ಟು ದ ಯೂಸರ್. ರೆಸ್ಪೆಕ್ಟಿವ್ ಸೊ ಇಲ್ಲೇನು ಮಾಡ್ತೀರಾ, ಲಾಗಿನ್, ಕಂಪೋಸು, ಲಾಗೌಟು. ಕಂಪೋಸ್ ಮಾಡಿ ಲಾಗೌಟ್ ಆಗಿಬಿಟ್ರಿ. ಲಾಗಿನ್ ಆ್ಯಸ್ ಯೂಸರ್ 1 ಕಂಪೋಸ್ ಲಾಗೌಟ್, ಕಂಪೋಸ್ ಮೇಲ್ ಟು ಯೂಸರ್ 2 ಲಾಗೌಟ್, ಲಾಗಿನ್ as user 2, verify mail received from user 1. ಸಿಂಪಲ್. ಗೊತ್ತಾಯ್ತಾ ಇದು? ಯೂಸರ್ 1 ಆಗಿ ಲಾಗಿನ್ ಅಂತೆ, ಮೇಲ್ ಕಂಪೋಸ್ ಮಾಡಿದ್ದೀನಿ. So what I did, I just logged out from the application Gmail. Matte I logged in as a user 2 and I just verifying whether the mail is received. This is system scenario, one flow. Okay. ಏನು ಬರೀಬೋದು ಸಿಸ್ಟಮು? ಅಟ್ಯಾಚ್ಮೆಂಟ್ ಕಳಿಸ್ಬಿಟ್ಟು ಚೆಕ್ ಮಾಡಿ, ಅಟ್ಯಾಚ್ಮೆಂಟ್ ರಿಸೀವ್ ಆಗ್ತಿದೆಯಾ ಬೇರೆ ಯೂಸರ್ಗೆ. ಮತ್ತು ಹಿಯರ್ ಯು ಹ್ಯಾವ್ ಎ ಆಪ್ಷನ್ ಟು ಚಾಟ್ ಮೆಸೇಜಸಲ್ಲಿ ಬರ್ತಿದೆ ನೋಡಿ. ಆಮೇಲೆ ಟ್ರ್ಯಾಶ್, ವಾಟ್ ಯು ಹ್ಯಾವ್ ಟು ಡೂ ಇನ್ ಇನ್ಬಾಕ್ಸಲ್ಲಿ, ಯು ಜಸ್ಟ್ ಡಿಲೀಟ್ ಒನ್ ಮೆಸೇಜ್. delete, log in to user 1, delete something and go to trash and verify ಇಲ್ಲಿ ಬಂದಿದೆ ಅಂತ. ಇದು ಇಂಟಿಗ್ರೇಷನ್ ಆಗುತ್ತೆ, ಸಿಸ್ಟಮ್ ಆಗುತ್ತೆ, ಒಂದು ಫ್ಲೋ. ಓಕೆನಾ? ಸೊ ಇದಿಷ್ಟು ಸಿಸ್ಟಮ್ ಮತ್ತು
ಇಂಟಿಗ್ರೇಷನ್ ಟೆಸ್ಟ್ ಕೇಸು ಜಿಮೇಲಿಗೆ. ಸೊ ನೀವು ಇವತ್ತು ಪ್ರಾಕ್ಟೀಸ್ ಮಾಡಿದ್ದೀನ. ಓಕೆ ಓಕೆ ಇಷ್ಟಾದರೆ ನಿಮಗೆ ಸೊ ಟೆಸ್ಟ್ ಕೇಸ್ ರೇಟಿಂಗಲ್ಲಿ ಪಕ್ಕ ಆಗಿದ್ದೀರಾ ಅಂತ ಆಗುತ್ತೆ. ಯೂನಿಟ್ ಟೆಸ್ಟ್ ಕೇಸ್ ಆಗಿತ್ತು, ಮಾಡ್ಯೂಲ್ ಆಗಿತ್ತು, ದೆನ್ ಇಂಟಿಗ್ರೇಷನ್, ದೆನ್ ಸಿಸ್ಟಮ್. ಸೊ 4 ಟೈಪ್ ಆಫ್ ಟೆಸ್ಟಿಂಗಿಗೂ ಟೆಸ್ಟ್ ಕೇಸಸ್ ಬರೆಯೋದು ಗೊತ್ತಾಗಿದೆ. ದೆನ್ ವಾಟ್ ಯು ಹ್ಯಾವ್ ಲರ್ನ್ಡ್, ಲೆವೆಲ್ಸ್ ಆಫ್ ಟೆಸ್ಟಿಂಗು ಇದಿಷ್ಟು ಕಲ್ತಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಲರ್ನ್ ಟುಡೇ ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್, ಬಗ್ ಲೈಫ್ ಸೈಕಲ್. ಫುಲ್ ಥಿಯರಿನೇ ಮಾಡಿಬಿಟ್ರೆ ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಟೆಸ್ಟ್ ಕೇಸಸ್ ಕಡೆ ಹೋಗಿ ಬಂದೆ. ಓಕೆ ಅಲ್ವಾ? ಓಕೆ ಸರ್. ಸೊ ಇವಾಗ ಬಗ್ ಲೈಫ್ ಸೈಕಲ್ ಮಾಡೋಣ. ಸೊ ಫಸ್ಟು ಇನ್ನೊಂದು ಯಾವುದೋ ಲೈಫ್ ಸೈಕಲ್ ಮಾಡಿದ್ವಿ. ಯಾವ್ದು ಮಾಡಿದ್ವಿ ನಾವು? ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸಲ್ಲಿ ಮಾಡಿದ್ವಲ್ಲ ಲೈಫ್ ಸೈಕಲ್, SDLC, ಕರೆಕ್ಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಸೊ ಅಲ್ಲಿ ಒಂದಷ್ಟು ಫ್ಲೋ ಇತ್ತು. ಏನೇನಿತ್ತು ನೆನಪಿದೆಯಾ? ಫಸ್ಟ್ ಸ್ಟೆಪ್ ಏನು ಬಗ್ ಲೈಫ್ ಇದು ಡೆವಲಪ್ಮೆಂಟ್ ಲೈಫ್ ಸೈಕಲಲ್ಲಿ? ಇನಿಷಿಯಲ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್. ಕರೆಕ್ಟ್. ಇನಿಷಿಯಲ್ ಅನಾಲಿಸಿಸ್ಸು, ಡಿಸೈನು, ಆಮೇಲೆ ಡಿಸೈನ್, ಡೆವಲಪ್ಮೆಂಟ್. ಕರೆಕ್ಟ್. ಡೆವಲಪ್ಮೆಂಟ್ ಆದಮೇಲೆ ಟೆಸ್ಟಿಂಗ್. ಒನ್ಸ್ ಟೆಸ್ಟಿಂಗ್ ಇಸ್ ದೆನ್ ಪ್ರೊಡಕ್ಷನು, ಮೇಂಟೆನೆನ್ಸು ಅಲ್ವಾ? ಸೊ ಈ ಥರ ನಿಮ್ಗೆ ಕಾನ್ಸೆಪ್ಟ್ಸ್ ನೆನಪಿರಬೇಕು ನೀವು ಕಲ್ತಿದ್ದು. ಸೊ ಯು ಡೋಂಟ್ ಹ್ಯಾವ್ ಟು ಮಗಪ್. ಒಂದ್ಸಲ ನಿಮ್ಮ ಮೈಂಡಿಗೆ ಕೂತ್ಕೊಬಿಟ್ರೆ ಕಾನ್ಸೆಪ್ಟ್ಸು ಇಟ್ ವೋಂಟ್ ಗೋ ಆಫ್. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ನಾನು 10 years ಹಿಂದೆ ಕಲ್ತಿದ್ದು ಯಾವಾಗಲೂ ಕಾನ್ಸೆಪ್ಟ್ಸು ಇನ್ನೂ ನೆನಪಿದೆ. ಯಾಕಂದರೆ ಅದು ಒಂದ್ಸಲ ಹೋಗಿ ಮೈಂಡಲ್ಲಿ ಕೂತಿದೆ. ಸೊ ಇಟ್ ವಿಲ್ ಸ್ಟೇ ಫಾರ್ ಎವರ್. ಸೊ ನೀವು ಮಗಪ್ ಮಾಡಿದ್ರೆ ಏನು ಯೂಸ್ ಆಗಲ್ಲ, ಅದು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಬಗ್ ಲೈಫ್ ಸೈಕಲಲ್ಲಿ ಏನು ಮಾಡೋಣ, ಇಮೇಜ್ ತೊಗೊಬಿಡ್ತೀನಿ ಇಲ್ಲಿ ನಿಮಗೆ. ಇದು ಬಗ್ ಲೈಫ್ ಸೈಕಲ್ ಆರ್ ಡಿಫೆಕ್ಟ್ ಲೈಫ್ ಸೈಕಲ್ ಅಂದರೆ ಯೂಶಲಿ ಟೆಸ್ಟರ್ಸ್ಗೆ ಬಗ್ಸ್ ಅಂದರೆ ಫೇವ್ರೇಟ್. ಯಾಕಂದರೆ ನೀವು ಟೆಸ್ಟ್ ಮಾಡಬೇಕಾದ್ರೆ ಬಗ್ ಹುಡುಕಿದ್ರೇ ನೀವು ಟೆಸ್ಟರ್ ಅಂತ ಅನಿಸ್ಕೊಳ್ಳೋದು. ಸೊ ನಿಮ್ಗೊಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ನೀವು ಬಗ್ಸೇ ಸಿಗ್ತಿಲ್ಲ ನಿಮಗೆ, ನೀವು ಹುಡ್ಕೋಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಮದೇ ಈ ಟೆಸ್ಟರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ಬಿಡುತ್ತೆ ಯೂಶಲಿ. ನೀವೆಲ್ಲೇ ಹೋಗಿ ಎನಿ ಆರ್ಗನೈಸೇಷನ್, ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಅಬ್ಸರ್ವ್ ಯು ಫಾರ್ 3 months. 3 months ಅಬ್ಸರ್ವ್ ಮಾಡ್ತಾರೆ. ಸೊ 3 monthsಲ್ಲಿ ನೀವು ಸಣ್ಣ ಪುಟ್ಟ ಬಗ್ ಯಾವುದೋ ಮೈನರ್ ಬಗ್ಸ್ ಹಾಕ್ಕೊಂಡಿದ್ರೆ ಸೊ ಯು ವಾಂಟ್ ಬಿ ರೆಕಗ್ನೈಸ್ಡ್. ಯಾವುದಾದ್ರೂ ಒಂದು ಮೇಜರ್ ಬಗ್ ಹಾಕಿದ್ರೇ ಸೊ ದೇ ವಿಲ್ ರೆಕಗ್ನೈಸ್ ಯು. ಓ ದಿಸ್ ಟೆಸ್ಟರ್ ಇಸ್ ಗುಡ್, ಈಸ್ ಹ್ಯಾವಿಂಗ್ ಎ ಗುಡ್ ಅನಾಲಿಟಿಕ್ ಸ್ಕಿಲ್ಸ್. ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ ನಾವು, ಗುಡ್ ಕ್ವಾಲಿಟೀಸ್ ಆಫ್ ಎ ಟೆಸ್ಟರು. ಸೊ ಅದೆಲ್ಲ ಪಿಕ್ಚರ್ಗೆ ಬರುತ್ತೆ ಇವಾಗ. ಸೊ ದೇ ವಿಲ್ ಐಡೆಂಟಿಫೈ ಯು ಆ್ಯಂಡ್ ಅಗೇನ್ ಯು ವಿಲ್ ಗೆಟ್ ಸಮ್ ರಿವಾರ್ಡ್ಸ್ ಆಲ್ಸೋ. ಸೊ ಅಪ್ಲಿಕೇಶನ್ ಸ್ಟೇಬಲ್ ಆಗೋಗಿದೆ. ಸೊ ಆ ಟೈಮಲ್ಲಿ ನೀವೇನಾದರೂ ಬಗ್ ಹುಡುಕ್ತೆ ಅಂತ ಅಂದ್ಕೊಳ್ಳಿ, ಸೊ ಡೆಫಿನೆಟ್ಲಿ ವಿಲ್ ಬಿ ರೆಕಗ್ನೈಸ್ಡ್ ಎವ್ರಿವೇರ್ ಇನ್ ಆರ್ಗನೈಸೇಷನ್. ಸೊ ನಮ್ಮದೆಲ್ಲ ಲೆಗಸಿ ಅಪ್ಲಿಕೇಶನ್ಸ್, ಇವಾಗ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು ಲೆಗಸಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಸ್ಟೇಬಲ್. ಸೊ ಯು ವೋಂಟ್ ಗೆಟ್ ಎನಿ bugs actually, but still if you get to know some bugs alva, if you report you will be highlighted in the organization. tumba highlight agtira. So that's why identifying bugs is very much important as a tester. bugs hudkilla andre then no one will recognize you. This guy abdappa avangenu gottilla, is till today is not able to find any single bugs anta heli neglect ಮಾಡ್ಬಿಡ್ತಾರೆ ಅಲ್ವಾ? ಅದಕ್ಕೋಸ್ಕರ ಸೊ ಬಗ್ ಅಂದರೆ ಎನಿ ಡಿಫೆಕ್ಟ್ ಫ್ರಮ್ ಎ
ಸಾರಿ ಎನಿ ಡಿವಿಯೇಷನ್ ಫ್ರಮ್ ಎ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಅಂತ ಹೇಳಿದ್ರೆ ಬಗ್ ಅಂತ ಹೇಳ್ತಾರೆ. ಬಗ್ ಆರ್ ಡಿಫೆಕ್ಟ್. ಏನೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಹೇಳಿ, ಇಮಿಡಿಯೇಟ್ ನಾನು ನಿಮ್ಗೆ ಏನು ಹೇಳಿದ್ದು ಬಗ್ ಲಾಗ್ ಮಾಡಬೇಕಂತ ಅಲ್ವಾ. ಸೊ ಇಲ್ಲಿ ನಮ್ಮ ಅಪ್ಲಿಕೇಶನ್ನಲ್ಲಿ ಹೋಗೋಣ. ನೆನ್ನೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಮ್ಮ ಅಪ್ಲಿಕೇಶನಲ್ಲಿ ಎಲ್ಲೋ ಇಶ್ಯೂ ಇತ್ತು ಅಂತ. ಏನಾದರೂ ನೆನಪಿದೆಯಾ? So yesterday we found one bug alva. When you add an employee, the count was not getting updated here. ಇನ್ನು ಅಪ್ಲಿಕೇಶನ್ ಲೋಡ್ ಆಗಿಲ್ಲ ನೋಡಿ, ಇದು ಏನು ಸ್ವಲ್ಪ ಲ್ಯಾಗ್ ಇದೆ ಇವತ್ತು. Here once you add an employee, the count was not getting updated. ಇದು ಇಶ್ಯೂ ನಾವು ನೋಡಿದ್ದು ನಿನ್ನೆ. ಸೊ ಒನ್ಸ್ ಯು ಸೀದಾ ಇಶ್ಯೂ ಗೊತ್ತಾಯಿತು ನಿಮಗೆ ಏನಾಗ್ತಿದೆ, ಬಿಹೇವಿಯರ್ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ. ವಾಟ್ ಯು ವಿಲ್ ಡೂ, ಯು ವಿಲ್ ಲಾಗ್ ಇನ್ ಇಶ್ಯೂ, ಕರೆಕ್ಟಾ? ಸೊ ಏನಂತ ಮಾಡ್ತೀರಾ ಇಶ್ಯೂನ, ಡಿಫೆಕ್ಟ್ಗೆ ಯಾವಾಗಲೂ ಡಿಫೆಕ್ಟ್ ನೇಮ್ ಅಂತ ಕೊಡಬೇಕು. ಯಾವಾಗಲೂ ಡಿಫೆಕ್ಟ್ ನೇಮ್ ಏನು, ನೀವೇನು ಇವಾಗ ಡಿಸ್ಕಸ್ ಮಾಡಿದ್ವಿ ಅದೇ ನೇಮ್. ಆ್ಯಕ್ಚುಲಿ ಡಿಫೆಕ್ಟ್ ನೇಮ್ ಅಂದರೆ ಎಂಪ್ಲಾಯಿ, ಜನ್ರಿಕಾಗಿ ಬರೆಯೋಣ, ಜನ್ರಿಕಾಗಿ ನೀವು ಲಾಗ್ ಮಾಡಬೇಕಾಗಿರೋದು. ಎಂಪ್ಲಾಯಿ ಆನ್ ಬೋರ್ಡ್ ಕೌಂಟ್ ಈಸ್ ನಾಟ್ ಇಂಕ್ರಿಮೆಂಟೆಡ್ ಇನ್ ಹೋಮ್ ಪೇಜ್. ಇದು ಬಗ್ ನೇಮ್ ನಿಮ್ಮದು ಅಲ್ವಾ, ಕರೆಕ್ಟಾ? ಎಂಪ್ಲಾಯಿ ಆನ್ ಬೋರ್ಡ್ ಕೌಂಟ್ ಈಸ್ ನಾಟ್ ಇಂಕ್ರಿಮೆಂಟೆಡ್. ಇದು ಆನ್ ಬೋರ್ಡ್ ಕೌಂಟು ಇಂಕ್ರಿಮೆಂಟ್ ಆಗಲಿಲ್ಲ ಒನ್ಸ್ ಆ್ಯಡ್ ಎಂಪ್ಲಾಯಿ ಅಲ್ವಾ. ಸೊ ಇದು ಡಿಫೆಕ್ಟ್ ನೇಮು. ಸೊ ಯು ಹ್ಯಾವ್ ಟು ಗಿವ್ ದ ಪ್ರಾಪರ್ ಸ್ಟೆಪ್ಸ್ ಫಾರ್ ದ ರಿಪ್ರೊಡಕ್ಷನ್. ಯಾವ ಥರ ಇಶ್ಯೂನ ಸಿಮ್ಯುಲೇಟ್ ಮಾಡಬೇಕು, ಸ್ಟೆಪ್ಸ್ ಟು ರಿಪ್ರೊಡ್ಯೂಸ್ ದ ಇಶ್ಯೂ. ಇದು ತುಂಬ ನೆಸೆಸರಿ. ಇದಿಲ್ಲ ಅಂದರೆ ಬಗ್ಸ್ ಅವರು ರಿಪೋರ್ಟ್ ಮಾಡಾದ್ಮೇಲೆ ಅವ್ರಿಗೆ ಗೊತ್ತಾಗಲ್ಲ ಯಾವ ಥರ ಚೆಕ್ ಮಾಡಬೇಕಂತ. ನೀವು ಮಾಡಿರೋ ಸ್ಟೆಪ್ಸ್ ಅವ್ರಿಗೆ ಗೊತ್ತಾಗಬೇಕಲ್ವ ಬೇರೆಯವ್ರಿಗೆ, ಯಾವ ಥರ ಮತ್ತೆ ಇದನ್ನು ಇಶ್ಯೂ ಸಿಮ್ಯುಲೇಟ್ ಮಾಡಬೇಕಂತೇಳಿ. ಅದಕ್ಕೆ ಸ್ಟೆಪ್ಸ್ನ ನೀಟಾಗಿ ಬರೀಬೇಕು, ಸ್ಟೆಪ್ಸ್ ಟು ರೀಪ್ರೊಡ್ಯೂಸ್. ಸೊ ಫಸ್ಟ್ ಸ್ಟೆಪ್ಪು, ಆ್ಯಕ್ಚುಲಿ ಈ ಸ್ಟೆಪ್ಸ್ ಯಾವಾಗಲೂ ಇನ್ ಡೀಟೇಲಾಗಿ ಬರೀಬೇಕು ನೀವು. ಸೊ ಲಾಗಿನ್ ಟು ಅಪ್ಲಿಕೇಶನ್, ಆ್ಯಡ್ ಎಂಪ್ಲಾಯಿ details and save. Navigate to home page. ಸೊ ಇಲ್ಲಿ ಹೋಮ್ ಪೇಜಿಗೆ ಬಂದೆ, ವೆರಿಫೈ ಅಂತ. ಇಲ್ಲಿ ಏನು ಮಾಡಬೇಕು, ಹೋಮ್ ಪೇಜಿಗೆ ಬಂದುಬಿಟ್ಟು ವೆರಿಫೈ ದ ಕೌಂಟ್, ವೆರಿಫೈ ದ ಆನ್ ಬೋರ್ಡ್ ಕೌಂಟ್. ಸೊ ಇಲ್ಲಿ ಏನಂತ ಇಷ್ಟು ಸ್ಟೆಪ್ಸ್ ಆದಮೇಲೆ ಆ್ಯಕ್ಚುಯಲ್ ಮತ್ತು ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಬರೀಬೇಕು. ಆ್ಯಕ್ಚುಯಲ್ ಅಂತ ಟೈಪ್ ಮಾಡಬೇಕು. ಆ್ಯಕ್ಚುಯಲ್ ಏನು, ಎಕ್ಸ್ಪೆಕ್ಟೆಡ್ ಏನು, ಆ್ಯಕ್ಚುಯಲ್ ಏನು ಅಂತ. ಸೊ ಎಕ್ಸ್ಪೆಕ್ಟೆಡ್, ವಾಟ್ ಈಸ್ ಮೈ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್, ಆನ್ ಬೋರ್ಡ್ ಕೌಂಟ್ ಶುಡ್ ಗೆಟ್ ಇಂಕ್ರಿಮೆಂಟ್ ಅಲ್ವಾ. should be incremented. Actual ಏನಾಗ್ತದೆ, is not incremented ಅಷ್ಟೇ. and you have to attach the evidences. Evidences ಅಂದರೆ ಇಲ್ಲಿ ತಗೊಳ್ಬೇಕು,
ಈ ಥರ ಸ್ಕ್ರೀನ್ಶಾಟ್ ತೊಗೊಂಡು ಯು ಹ್ಯಾವ್ ಟು ಪೇಸ್ಟ್ ಹಿಯರ್. ರೆಫರೆನ್ಸ್ ಬೇಕಲ್ವ ಅವ್ರಿಗೆ, ನೀವು ಇಶ್ಯೂ ಹುಡ್ಕಿರೋದು. ಇಮೇಜ್ ರೆಫರೆನ್ಸ್ ಸ್ಕ್ರೀನ್ಶಾಟ್ ರೆಫರೆನ್ಸ್ ಅಂತ ಹೇಳ್ತಾರೆ. ಓಕೆನಾ. ಸೊ ಇದಿಷ್ಟು ನೀವು ಔಟ್ ಟು ಲಾಗ್ ಎ ಬಗ್. ಇದು ಗೊತ್ತಾಯ್ತಾ, ಬಗ್ ಹೇಗೆ ಲಾಗ್ ಮಾಡೋದಂತ. ಸೊ ಡಿಫೆಕ್ಟ್ ನೇಮ್ ಶುಡ್ ಬಿ ದೇ, ಸ್ಟೆಪ್ ಫಾರ್ ರಿಪ್ರೊಡ್ಯೂಸ್ ಇರಬೇಕು, ಯುವರ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆ್ಯಕ್ಚುಯಲ್ ಬಿಹೇವಿಯರ್ ಇರಬೇಕು, ಮತ್ತು ಸ್ಕ್ರೀನ್ಶಾಟ್ ಇರಬೇಕು. ಗೊತ್ತಾಯ್ತಾ, ಲಾಗ್ ಮಾಡ್ತೀರಾ ಈ ಥರ ಬಗ್ಸು. ಕ್ಲಿಯರಾ ಬಗ್ಗು ಯಾವಾಗ ಲಾಗ್ ಮಾಡೋದಂತ. ಓಕೆ. ಸೊ ಬೇಕಾದ್ರೆ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ, ಗೊತ್ತಾಗಿಲ್ಲ ಅಂದರೆ ನಾಳೆ. ಸೊ ನೋಡ್ಕೊಳ್ಳಿ. ಸೊ ಇದು ಬಗ್ ಆ್ಯಕ್ಚುಲಿ. ಸೊ ಬಗ್ಗಿಗೆ ಲೈಫ್ ಸೈಕಲ್ ಇದೆ. ಇದನ್ನು ಒಂದು ಇನಿಷಿಯೇಟಿವ್ ತಗೊಂಡು ಕ್ಲೋಸ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಬಗ್ಗಿಗೂ ಬಗ್ ಲೈಫ್ ಸೈಕಲ್ ಅಂತಿದೆ. ಸೊ ಅದೇನಂತ ಹೇಳಿದ್ರೆ, ಸೊ ಇವಾಗ ನಾವು ಬಗ್ ರಿಪೋರ್ಟ್ ಮಾಡಿದ್ದೆ ಅಲ್ವಾ, ಅದು ನ್ಯೂ ಸ್ಟೇಟಸಲ್ಲಿ ಇರುತ್ತೆ. ಓಕೆನಾ. ನ್ಯೂ ಸ್ಟೇಟಸ್ ನೀವು ಅಂದರೆ ಹೊಸ ಬಗ್ ಇವಾಗ ಲಾಗ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಸ್ಟೇಟ್ ಓಪನ್ ಹೋಗುತ್ತೆ. ಓಪನ್ ಅಂದರೆ ಡೆವಲಪರ್ಸ್ ವಿಲ್ ಅಸೈನ್, ಅಂದರೆ ಡೆವಲಪರ್ಸ್ ಚೆಕ್ ಮಾಡ್ತಾರೆ ಅದನ್ನು, ಇಷ್ಟು ಇಸ್ ರಿಯಲಿ ಇಶ್ಯೂನ ಹೇಗೆ ಅಂತ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದೀರಾ ಅಲ್ವಾ. ಸೊ ಬೇಸ್ಡ್ ಆನ್ ದಟ್ ದೇ ವಿಲ್ ಚೆಕ್. ಸೊ ಇಲ್ಲಿ ಚೆಕ್ ಮಾಡಾದ್ಮೇಲೆ, ಸೊ ಇದು ಆಲ್ರೆಡಿ ಇವಾಗ 4 ಜನ ಎಂಪ್ಲಾಯೀಸ್ ಇರ್ತಾರೆ ಅಂದ್ಕೊಳ್ಳಿ. 4 ಜನದಲ್ಲಿ ಆಲ್ರೆಡಿ ಒಬ್ಬ ಯಾರೋ ರಿಪೋರ್ಟ್ ಮಾಡಿದ್ರು ಸೇಮ್ ಬಗ್ನ. ಸೊ ದೇ ವಿಲ್ ಚೇಂಜ್ ದ ಸ್ಟೇಟಸ್ ಟು ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ಇನ್ನೊಂದು ಆ್ಯಕ್ಚುಲಿ ಇಫ್ ಇಟ್ಸ್ ನಾಟ್ ಎ ಇಶ್ಯೂ ದೇ ವಿಲ್ ರಿಜೆಕ್ಟ್. ಇಶ್ಯೂನೇ ಅಲ್ಲ ಅದು ಅಂತ ಹೇಳಿದ್ರೆ ಅಂದ್ಕೊಳ್ಳಿ. ಸೊ ದೇ ವಿಲ್ ರಿಜೆಕ್ಟ್. ಇನ್ನೊಂದು ಡಿಫರ್ಡ್ ಅಂದರೆ ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ಸೊ ನೆಕ್ಸ್ಟ್ ಪ್ರಿಂಟಲ್ಲಿ ತಗೊಳ್ತೀನಿ ಆಯಿತಾ, ಟೈಮ್ ಇಲ್ಲ ನನಗೆ ಅದನ್ನು ಇಶ್ಯೂ ಫಿಕ್ಸ್ ಮಾಡೋದಕ್ಕೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಮೂವ್ ಟು ಡಿಫರ್ ಸ್ಟೇಟ್. ಸೊ ಇದಿಷ್ಟು 3 ಸ್ಟೇಟಸ್ಸು ಡೆವಲಪರ್ಸ್ ಚೆಕ್ ಮಾಡಿದಾಗ. ಸೊ ಒನ್ಸ್ ಇಟ್ ಇಸ್ ಅಂದರೆ ಇಫ್ ಇಟ್ ಈಸ್ ಇಶ್ಯೂ, ಡೆಫಿನೆಟ್ಲಿ ಇಶ್ಯೂ ಅಂತ ಗೊತ್ತಾಯಿತು. ಸೊ ಅವಾಗ ಏನು ಮಾಡ್ಕೋತಾರೆ ಅವರು, ಡೆವಲಪರ್ಸ್ ಅಸೈನ್ ಮಾಡ್ಕೋತಾರೆ. ಕರೆಕ್ಟಾ. ಅಸೈನ್ ಮಾಡಿಕೊಂಡು ದೇ ವಿಲ್ ಫಿಕ್ಸ್. ಕರೆಕ್ಟಾ. ಫಿಕ್ಸ್ ಆದಮೇಲೆ ದೇ ವಿಲ್ ಮೂವ್ ದ ಕೋಡ್ ಟು ಟೆಸ್ಟಿಂಗ್. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ರೀಟೆಸ್ಟ್ ಮಾಡ್ತೀವಿ. ಇಫ್ ಇಟ್ ಈಸ್ ಫಿಕ್ಸ್ಡ್, ವೆರಿಫೈಡ್ ಆದರೆ ಕ್ಲೋಸ್ ಮಾಡ್ತೀವಿ. ಮತ್ತೆ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅಗೇನ್ ವಿ ವಿಲ್ ಪುಷ್ ಬ್ಯಾಕ್ ಟು ಡೆವಲಪರ್ ಸೇಯಿಂಗ್ ಸ್ಟಿಲ್ ಇಟ್ ಈಸ್ ನಾಟ್ ವರ್ಕಿಂಗ್. ಗೊತ್ತಾಯ್ತಾ. ಇದು ಫಸ್ಟ್ ನೀವು ನಾನು ಇಲ್ಲಿ ಲಾಗ್ ಮಾಡಿದ್ದೀನಲ್ಲ ಬಗ್ಗು, ದಿಸ್ ಈಸ್ ಇನ್ ಎ ನ್ಯೂ ಸ್ಟೇಟ್ ಆ್ಯಕ್ಚುಲಿ. ದ ಡಿಫೆಕ್ಟ್ ನೇಮ್ ಮೀನ್ಸ್ ಇದಕ್ಕೊಂದು ಐ ಡಿ ಕ್ರಿಯೇಟ್ ಆಗುತ್ತೆ ಜನ್ರಿಕ್ಕಾಗಿ. ನೀವು ಜೀರಾ ಬೋರ್ಡ್ ಯೂಸ್ ಮಾಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ನಾನು ಅದು ಹೇಳ್ಕೊಡ್ತೀನಿ. ಸೊ ಡಿಫೆಕ್ಟ್ ಐ ಡಿ ಇಸ್ 1 2 3. ಸೊ ದಿಸ್ ಡಿಫೆಕ್ಟ್ ಐ ಡಿ ಈಸ್ ಇನ್ ನ್ಯೂ ಸ್ಟೇಟ್. ಇವಾಗ ಡಿಫೆಕ್ಟ್ ಐ ಡಿ ಈಸ್ 1 2 3. ಸೊ ದಿಸ್ ಈಸ್ ಇನ್ ನ್ಯೂ ಸ್ಟೇಟಲ್ಲಿದೆ. ಸೊ ಇಲ್ಲಿದ್ದು ಏನು ಮಾಡ್ತಾರೆ, ಸೊ ಡೆವಲಪರ್ಸ್ ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡಿಬಿಟ್ಟು ವಾಟ್ ದೇ ವಿಲ್ ಡೂ, ಒಂದು ರಿಜೆಕ್ಟ್ ಮಾಡ್ತಾರೆ. ಅಂದರೆ ಬಗ್ಗೆ ಅಲ್ಲ ಅದು ಆ್ಯಕ್ಚುಲಿ. ಸೊ ರಿಜೆಕ್ಟ್ ಮಾಡಿಬಿಟ್ರು. ಸೆಕೆಂಡ್ ಡಿಫರ್ಡ್ ಅಂದರೆ ಟೈಮ್ ಇಲ್ಲ. ಸೊ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಪ್ರಿಂಟ್, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಮಾಡ್ಕೊಬಿಡ್ತಾರೆ. ಸೊ ಇನ್ನೊಂದು ಡೂಪ್ಲಿಕೇಟ್ ಏನಕ್ಕೆ ಅಂದರೆ, ಈಗ ಆಲ್ರೆಡಿ ಅಕ್ಷಯ್ ರಿಪೋರ್ಟ್ ಮಾಡಿದ್ದಾರೆ. ಸೊ ಮತ್ತೆ ಅನುಷಾ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಸೊ ಅದು ಡೂಪ್ಲಿಕೇಟ್ ಆಗುತ್ತೆ. ಗೊತ್ತಾಯ್ತಾ. ಸೊ ಇಫ್ ಇಟ್ಸ್ ಡೆಫಿನೆಟ್ಲಿ ಇಶ್ಯೂ ಏನಾಗುತ್ತೆ, ಸೊ ಇದು ಇಷ್ಟ ಆಯಿತು, ಇಶ್ಯೂ ಆಯಿತು ಅಂದರೆ ಡೆವಲಪರ್ಸ್ ತಗೋತಾರೆ. ಅಸೈನ್ ಟು ಡೆವಲಪರ್, ಅಸೈನ್ಡ್ ಯಾರು ಡೆವಲಪರ್ಸು. ಸೊ ಇಲ್ಲಿ ಮೇಘನಾ ಅಂತ ಅನ್ಕೊಳ್ಳೋಣ. ಮೇಘನಾ ಇಸ್ ಎ ಡೆವಲಪರ್. ಸೊ ದ ಬಗ್ ಇಸ್ ಅಸೈನ್ ಟು ಮೇಘನಾ. ವಾಟ್ ಯು ವಿಲ್ ಡೂ, ಶಿ ವಿಲ್ ಫಿಕ್ಸ್ ಇಟ್. ಫಿಕ್ಸ್ ಮಾಡಿಬಿಟ್ಟು ಸೊ ದೇ ವಿಲ್ ಅಸೈನ್ ಬ್ಯಾಕ್ ಟು ಟೆಸ್ಟರ್ ಹೂ ರಿಪೋರ್ಟೆಡ್ ದ ಇಶ್ಯೂ.
Anusha reported the issue. So fixed and move to tester. Move to Anusha. Okay, what Anusha will do? Anusha will retest. Okay na? Working idre she will close. If not working, ಏನು ಮಾಡಬೇಕು? ವರ್ಕ್ ಆಗ್ತಿಲ್ಲ ಅಂದರೆ ರೀಅಸೈನ್ ಟು ಮೇಘನ ಡೆವ್. ಯಾರು? ಮೇಘನ. ಅಷ್ಟೇ ಕಾನ್ಸೆಪ್ಟ್ ಇಲ್ಲಿ. ನೀವಿಂದ ಓಪನ್ನು ಇಲ್ಲಿ ಅನಲೈಸ್ ಮಾಡ್ತಾರೆ, ಸೊ ಚೇಂಜ್ ಮಾಡ್ತಾರೆ ಸ್ಟೇಟಸ್ನ. ಇಫ್ ಇಟ್ ಇಸ್ ಎ ಬಗ್ ದೇ ವಿಲ್ ಫಿಕ್ಸ್ ಇಟ್, ದೇ ವಿಲ್ ಗಿವ್ ಫಾರ್ ಟೆಸ್ಟಿಂಗ್ ಕೊಟ್ಟ ತಕ್ಷಣ ವಾಟ್ ಯು ವಿಲ್ ಡೂ, ವಿಲ್ ವೆರಿಫೈ. ಇಫ್ ಇಟ್ ಈಸ್ ವರ್ಕಿಂಗ್ ಕ್ಲೋಸ್ ಮಾಡ್ತೀರಾ, ಇಲ್ಲ ಅಂದರೆ ಮತ್ತೆ ಓಪನ್ ಮಾಡಿ ಇಡ್ತೀರಾ, ಅಷ್ಟೇ ಸಿಂಪಲ್. ಅರ್ಥ ಆಯ್ತಾ ಇದು ಬಗ್ ಲೈಫ್ ಸೈಕಲ್ಲು? ಯು ಶುಡ್ ಬಿ ಏಬಲ್ ಟು ಆನ್ಸರ್. ಇಫ್ ಐ ಆಸ್ಕ್ ವಾಟ್ ಈಸ್ ಬಗ್ ಲೈಫ್ ಸೈಕಲ್, ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದಕ್ಕೆ ನಾನು ನೋಟ್ಸ್ ಕೊಡ್ತೀನಿ ನಿಮಗೆ, ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿದೆ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಬೇಡ, ಒನ್ ಬೈ ಒನ್ ನೀವು ನೋಡ್ಕೊಳ್ಳಿ. ಸಿಂಪಲಾಗಿ ಅರ್ಥವಾಗಿದೆ. ಸೊ ಅರ್ಥ ಆಗಿರೋದನ್ನ ನೀವು ಕನ್ವರ್ಟ್ ಇಟ್ ಇಂಟು ಸೆಂಟೆನ್ಸ್ ಅಷ್ಟೇ. ಸೊ ಸಮ್ಟೈಮ್ಸ್ ಡೆವಲಪರ್ಸ್ ವಾಟ್ ದೇ ವಿಲ್ ಡೂ, ಇಲ್ಲಿ ರಿಜೆಕ್ಟ್ ಮಾಡ್ತಾರಲ್ಲ, ರಿಜೆಕ್ಟ್ ಮಾಡಿದ್ರೆ ಏನಂತ ಹೇಳ್ತಾರೆ ಗೊತ್ತಾ? ಅದನ್ನು ನಾಟ್ ಎ ಡಿಫೆಕ್ಟ್ ಅಂತೇಳಿ NAD ಅಂತ ಹೇಳ್ತಾರೆ. NAD ನಾಟ್ ಎ ಡಿಫೆಕ್ಟ್ ಅಂತೇಳಿ ರಿಜೆಕ್ಟ್ ಮಾಡೋದು, ಅವ್ರು ಕಮೆಂಟ್ ಹಾಕೋದು. ಯಾಕಂದರೆ ಅದು ಬಗ್ಗಲ್ಲ. ಸೊ ಅದಕ್ಕೆ ಯೂಶಲಿ ದೇ ವಿಲ್ ಮೆನ್ಷನ್ ಆಸ್ NAD. ಸೊ ಈ ಟರ್ಮಿನಾಲಜೀಸ್ ಎಲ್ಲ ನಿಮಗೆ ಗೊತ್ತಿರಬೇಕು, ಅದಕ್ಕೋಸ್ಕರ NAD ಅಂತ ಹೇಳ್ತಾ ಇರೋದು, ನಾಟ್ ಎ ಡಿಫೆಕ್ಟ್. ಆಯಿತಾ? ಸೊ ಇಲ್ಲಿ ಒಂದು ಚಾಲೆಂಜ್ ಇದೆ ನಿಮಗೆ. ಸೊ ಅದನ್ನು ನಾನು ನಾಳೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಏನಂತ ಚಾಲೆಂಜ್ ಗೊತ್ತಾ? ಸೊ ಸಮ್ಟೈಮ್ಸ್ ಡೆವಲಪರ್ಸ್ ವಿಲ್ ನಾಟ್ ಅಕ್ಸೆಪ್ಟ್ ದ ಬಗ್ ವಿಚ್ ಯು ರಿಪೋರ್ಟೆಡ್. ಯಾಕಂದರೆ ಅದು ಇಂಟರ್ಮೀಡಿಯೇಟ್ ಇಶ್ಯೂ ಇರುತ್ತೆ. ಇಂಟರ್ಮೀಡಿಯೇಟ್ ಇಶ್ಯೂ ಅಂದರೆ ಸಮ್ಟೈಮ್ಸ್ ವರ್ಕಿಂಗ್, ಸಮ್ಟೈಮ್ಸ್ ನಾಟ್ ವರ್ಕಿಂಗ್. ಸೊ ಅದನ್ನು ನೀವು ಹೇಗೆ ಜಸ್ಟಿಫೈ ಮಾಡ್ಕೋತೀರಾ ಅದನ್ನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಹೌ ಯು ವಿಲ್ ಜಸ್ಟಿಫೈ ದ ಇಂಟರ್ಮೀಡಿಯೇಟ್ ಇಶ್ಯೂ ಅಂದರೆ ಸಮ್ಟೈಮ್ ಇಟ್ ಈಸ್ ವರ್ಕಿಂಗ್, ಸಮ್ಟೈಮ್ ಇಟ್ ಈಸ್ ನಾಟ್ ವರ್ಕಿಂಗ್. ಸೊ ನೀವೇನು ಮಾಡ್ತೀರಾ, ಬಗ್ ರಿಪೋರ್ಟ್ ಮಾಡಿಬಿಟ್ಟು ಡೆವಲಪರ್ಸ್ ಹತ್ರ ರಿಪೋರ್ಟ್ ತೊಗೊಂಡು ಹೋಗ್ತೀರಾ ಅಂದ್ಕೊಳ್ಳಿ. ಸೊ ಡೆವಲಪರ್ಸ್ ಅದನ್ನು ಅನಲೈಸ್ ಮಾಡಬೇಕಾದ್ರೆ ಬಗ್ ರೀಪ್ರೊಡ್ಯೂಸ್ ಆಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಬಗ್ಗೇ ಇಲ್ಲ, ನೀನೇನಪ್ಪ ಮತ್ತೆ ಬಗ್ಗಿದೆ ಅಂತ ಬರ್ತೀಯಾ ಅಂತ ಹೇಳ್ತಾರೆ. ಬಟ್ ಯು ನೋ ದೇರ್ ಈಸ್ ಸಮ್ ಬಗ್. ಸೊ ಹೌ ಯು ವಿಲ್ ಜಸ್ಟಿಫೈ? ಓಕೆ, ದಿಸ್ ಕಾನ್ಸೆಪ್ಟ್ ವಿಲ್ ಡಿಸ್ಕಸ್ ಟುಮಾರೋ. ಓಕೆನಾ? ಅಲಾಂಗ್ ವಿತ್ ದಟ್ STLC ಒಂದಿದೆ, ಇದಾದರೆ ಮ್ಯಾನ್ಯಲ್ ಟೆಸ್ಟಿಂಗ್ ಕಾನ್ಸೆಪ್ಟ್ಸ್ ಮುಗೀತು. ಓಕೆನಾ? ಓನ್ಲಿ ವಿ ಹ್ಯಾವ್ ಟು ಅಪ್ಲೈ ಆಲ್ ದ ಕಾನ್ಸೆಪ್ಟ್ಸ್ ಇನ್ ಅವರ್ ಪ್ರಾಜೆಕ್ಟ್ಸ್ ಫ್ರಮ್ ಮಂಡೇ. ಸೊ ಟುಮಾರೋ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಸಂಡೇ ಐ ವಿಲ್ ಗಿವ್ ಯು ಅಸೈನ್ಮೆಂಟ್ ಇರುತ್ತೆ, ಇಲ್ಲ ಮಾಕ್ ಟೆಸ್ಟ್ ಇರುತ್ತೆ. ಯು ಹ್ಯಾವ್ ಟು ಸ್ಪೀಕ್ ಔಟ್. ಓಕೆ, ಸ್ಟಾಪ್.